ಅಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीगुरुभ्यो नमः हरिः ओಂ. ಭಗವಂತನನ್ನು ಕಂಡವರಿಗೆ ಋಷಿ ಅಂತ ಹೆಸರು. ಋಷಿ ಅನ್ನುವ ಶಬ್ದಕ್ಕೆ ದರ್ಶನಾತ್ ಋಷಿ, ಕಂಡವರು ಋಷಿ. ಋಷಜ್ಞಾನಿ ಅಂತ ಒಂದು ಧಾತು ಇದೆ. ಪಾಣಿನಿಯ ಧಾತುಪಾಠದಲ್ಲಿ ಈ ಧಾತು ಸಿಗುವುದಿಲ್ಲ. ಪೂರ್ವಮರಿಷತ್ ಅಂತ ಒಂದು ಮಾತು ಉಪನಿಷತ್ತಿನಲ್ಲಿ ಬಂದಾಗ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಂದಾಗ ಋಷಜ್ಞಾನಿ ಎಂಬ ಧಾತುವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆ ಜ್ಞಾನವುಳ್ಳವ ಅಂದರೆ ಕಣ್ಣಾರೆ ಕಂಡವನಿಗೆ ಋಷಿ ಅಂತ ಹೆಸರು. ಕಣ್ಣಾರೆ ಕಾಣುವುದು ಅಂತ ಹೇಳಿದರೆ ದೇವರನ್ನು ಕಾಣುವುದು ಅನ್ನೋದು ಒಂದು, ಜ್ಞಾನವನ್ನು ಅಪರೋಕ್ಷೀಕರಿಸಿಕೊಳ್ಳುವುದು ಅಂತ ಮತ್ತೊಂದು. ದೇವರನ್ನು ಕಂಡವನು ಋಷಿ, ದೇವರನ್ನು ಕಾಣುವುದಕ್ಕೆ ಸಾಧನವಾಗುವ ವೇದಮಂತ್ರಗಳನ್ನು ದರ್ಶನ ಮಾಡಿದವನು ಕೂಡ ಋಷಿ. ಅಂದ ವೇದಮಂತ್ರದ ದ್ರಷ್ಟಾರರಿಗೆ ಋಷಿಗಳು ಅಂತ ಕರೆಯುವುದು. ವೇದಮಂತ್ರ ದ್ರಷ್ಟಾರರಲ್ಲದೇ ಇದ್ದ ಋಷಿಗಳೇ ಇಲ್ವಾ ಅಂತ ಹೇಳಿದರೆ ತುಂಬ ಜನ ಇದ್ದಾರೆ. ವೇದವನ್ನು ಕಂಡಿಲ್ಲ, ಆದರೆ ವೇದವನ್ನು ಕಂಡ ಋಷಿಗಳನ್ನು ತನ್ನ ಗುರುಗಳು ಅಂತ ತಾನು ಸಂಪೂರ್ಣವಾಗಿ ಅಂಗೀಕರಿಸಿ, ಅವರು ಕೊಟ್ಟ ವೇದವನ್ನು ತನ್ನ ಶಾಖೆ ಯಾವುದು ಅಂತ ಪರಿಗಣಿಸಿ ಸಂಪೂರ್ಣ ಸ್ವಶಾಖಾಧ್ಯಯನವನ್ನು ಮಾಡ್ತಾರೆ. ಒಂದು 12 ಬಾರಿ ಅದನ್ನು ಅಧ್ಯಯನ ಮಾಡಿ ಅದನ್ನು ತನ್ನ ಬುದ್ಧಿಯಲ್ಲಿಟ್ಟುಕೊಳ್ತಾರೆ. ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಋಷಿರೇವ ಸಹ, ಇದು ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವ ಮಾತು. 12 ಬಾರಿ ಓದುವುದರ ಒಳಗಾಗಿ ಅವನು ಆ ವೇದ ಮಂತ್ರಗಳನ್ನು ಅದರ ಸಾರವನ್ನು ತಾನು ಕಂಡುಕೊಂಡ ಅಂತಾದರೆ, ಆ ಮಂತ್ರವನ್ನು ತನ್ನ ಕಂಠದಲ್ಲಿ ಧಾರಣೆ ಮಾಡಿದ ಅಂತಾದರೆ ಅವನು ಕೂಡ ಋಷಿ ಅಂತ ಕರೆಸಿಕೊಳ್ತಾನೆ. ಅದರ ವೇದಕ್ಕೆ ಸಂಬಂಧಪಟ್ಟ ಹಾಗೆ ಋಷಿ ಎಂಬ ಶಬ್ದ ಇದೆ. ವೇದದ ಸಂಬಂಧ ಇಲ್ಲದೇ ಇದ್ದವ ಕೇವಲ ಶ್ಮಶ್ರುಧಾರಣೆ, ಉದ್ದದ ಗಡ್ಡವನ್ನು ಬಿಟ್ಟಿದ್ದಾನೆ ಅಂತಾದ ಕೂಡಲೇ ಆತನು ಋಷಿ ಅಂತ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಋಷಿ ಶಬ್ದದ ಸಾರ. ಅಂಥ ಋಷಿಗಳಲ್ಲಿ ಅನೇಕ ಪ್ರಭೇದ ಇದೆ. ಕಾಂಡ ಋಷಿಗಳು, ಬ್ರಹ್ಮ ಋಷಿಗಳು, ರಾಜಋಷಿಗಳು, ವಿಪ್ರ ಋಷಿ ಅಂತ ಬ್ರಹ್ಮ ಋಷಿಯನ್ನೇ ಕರೆಯುವುದು. ಅನೇಕ ಋಷಿ ಪ್ರಭೇದಗಳಿದ್ದಾವೆ. ಅಂತಹ ಋಷಿಗಳಲ್ಲಿ ನಾವು ಸಪ್ತ ಋಷಿಗಳು ಅಂತ 7 ಋಷಿಗಳನ್ನು ವಿಶೇಷವಾಗಿ ಪರಿಗಣಿಸ್ತೇವೆ. 7 ಋಷಿಗಳನ್ನು ಪರಿಗಣಿಸುವುದಕ್ಕೆ ಕಾರಣ, ಒಂದೊಂದು ಮನ್ವಂತರದಲ್ಲಿ ಈ ಲೋಕದ ವ್ಯವಸ್ಥೆ, ಧರ್ಮ, ಶುದ್ಧಿ, ಈ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೆ ಚತುರ್ಮುಖ ಬ್ರಹ್ಮನಿಂದ ನಿಯುಕ್ತರಾದ 7 ಋಷಿಗಳಿರ್ತಾರೆ. ಆ 7 ಋಷಿಗಳು ಎಲ್ಲವನ್ನೂ ನೋಡ್ತಾ ಇರ್ತಾರೆ. ಆಕಾಶದಲ್ಲಿರುವ ಸೂರ್ಯ ಮತ್ತು ಚಂದ್ರ ಹೇಗೆ ಸರ್ವಸಾಕ್ಷಿಯಾಗಿರ್ತಾರೋ ಹಾಗೆಯೇ ಆಕಾಶದಲ್ಲಿರುವ ಸಪ್ತರ್ಷಿ ಮಂಡಲವು ಕೂಡ ಸರ್ವಸಾಕ್ಷಿಯಾಗಿ ನಿಲ್ತದೆ. ಸೂರ್ಯ, ಚಂದ್ರ ಮೊದಲಾದ ಗ್ರಹಗಳು ಅವರು ವಾತಾವರಣದಲ್ಲೆಲ್ಲ ತಮ್ಮ ಶಕ್ತಿಯನ್ನು ಹೊಂದಿದ್ದಾರೆ. ಸೌರಶಕ್ತಿ, ಚಾಂದ್ರಶಕ್ತಿ, ಇದೆಲ್ಲ ವಾತಾವರಣದಲ್ಲೂ ಇದೆ. ಒಂದು ಮಗು ಜನಿಸಿದಾಗ ಮಗುವಿನ ಜಾತಕದ ಮೇಲೆ ಅಷ್ಟೂ ಗ್ರಹಗಳ ಪ್ರಭಾವ ಇರ್ತದೆ. ಆ ಪ್ರಭಾವ ಹೇಗೆ ಬಂತು ಹುಟ್ಟಿದ ಮಗುವಿಗೆ ಅಂತೇಳಿದರೆ, ಹುಟ್ಟಿದ ಮಗು ಮೊದಲ ಬಾರಿ ತಾನು ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ ಆ ವಾತಾವರಣದಲ್ಲಿ ಗ್ರಹ ಯಾವ ಯಾವ ಕಡೆಯಲ್ಲಿತ್ತೋ ಅದು ಆ ಮಗುವಿನ ಜನ್ಮ ಜಾತಕ ಆಗ್ತದೆ. ಯಾವ ರಾಶಿಯಲ್ಲಿ ಆಗ ಗ್ರಹ ಇರ್ತದೆ
ಅದೆಲ್ಲೋ ರಾಶಿ ಇರುವುದಲ್ಲ. ವಾತಾವರಣದ ಎಲ್ಲ ಕಡೆಯಲ್ಲೂ ಆ ಗ್ರಹದ ಶಕ್ತಿ ಇರ್ತದೆ. ಗ್ರಹದ ಶಕ್ತಿ ಹೇಗೆ ವಾತಾವರಣದಲ್ಲಿ ಇರ್ತದೋ, ಆಕಾಶ ಕಾಯವೆನಿಸಿದಂತಹ ಏನು ಸಪ್ತಋಷಿ ಮಂಡಲ ಇದೆ, ಆ ಸಪ್ತಋಷಿ ಮಂಡಲಕ್ಕೆ ಸಂಬಂಧಪಟ್ಟಂತಹ ಸಪ್ತ ಋಷಿಗಳ ಶಕ್ತಿಯು ಕೂಡ ವಾತಾವರಣದಲ್ಲಿ ಸಂಪೂರ್ಣವಾಗಿ ವ್ಯಾಪ್ತವಾಗಿದೆ. ಋಷಿಗಳು ಸ್ವಲ್ಪ ಮಡಿ ಜಾಸ್ತಿ ಅಂತ ನಮ್ಮ ವ್ಯವಹಾರ, ಶುದ್ಧಿಯನ್ನು ಅಪೇಕ್ಷೆ ಪಡ್ತಾರೆ. ಆ ದೃಷ್ಟಿಯಿಂದ ಏನಾದರೂ ಅಶುಚಿಯಾದರೆ ಆವಾಗ ಋಷಿಗಳಿಗೆ ಇಷ್ಟವಾಗುವುದಿಲ್ಲ. ಉದಾಹರಣೆಗೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಹಾಗೆ ರಜಸ್ವಲೆಯಾದ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಋಷಿ ದೋಷ ಅಂತ ಕರೀತಾರೆ. ಕೊನೆಗೆ ಋಷಿ ಪಂಚಮಿ ಅನುಷ್ಠಾನ, ಋಷಿಗಳನ್ನು ವಿಶೇಷವಾಗಿ ಆರಾಧಿಸುವುದು, ಇವೆಲ್ಲವೂ ಕೂಡ ತಮ್ಮಿಂದ ಆಗಿರಬಹುದಾದ ಅಶುಚಿತ್ವ ದೋಷದ ನಿವೃತ್ತಿಗೋಸ್ಕರ ಸ್ತ್ರೀಯರು ನಡೆಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಶಾಸ್ತ್ರದಲ್ಲೂ ಕೂಡ ವಿಧಾನ ಇದೆ. ಋಷಿ ಪಂಚಮಿ ಅನುಷ್ಠಾನ ಅಂತ ಅದನ್ನು ಕರೀತಾರೆ. ಆ ಋಷಿ ಪಂಚಮಿಯಲ್ಲಿ ಆರಾಧ್ಯವಾದಂತಹ ಋಷಿಗಳೇ ಸಪ್ತಋಷಿ ಮಂಡಲದಲ್ಲಿ ಇರತಕ್ಕಂಥ ಋಷಿಗಳು. ಆ ಋಷಿಗಳು ಒಂದೊಂದು ಮನ್ವಂತರಕ್ಕೆ ಭಿನ್ನರಾಗ್ತಾರೆ. ಈಗ ನಡೀತಾ ಇರತಕ್ಕಂತಹ ವೈವಸ್ವತ ಮನ್ವಂತರ ಏನಿದೆ, 7ನೇ ಮನ್ವಂತರ, ಇದಕ್ಕೆ ಸಂಬಂಧಿಸಿದ ಋಷಿಗಳು ಅಂತ ಹೇಳಿದರೆ ಕಶ್ಯಪಾದಿ ಸಪ್ತಋಷಿಗಳು. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಅಂತ 7 ಜನ ಋಷಿಗಳು. ಈ ವಸಿಷ್ಠ ಋಷಿ ನಕ್ಷತ್ರ ಆಕಾಶದಲ್ಲಿ ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ಒಂದು ಪುಟ್ಟ ನಕ್ಷತ್ರ, ಅದನ್ನು ಅರುಂಧತಿ ನಕ್ಷತ್ರ ಅಂತ ವ್ಯವಹಾರ ಮಾಡ್ತೇವೆ. ಈ ಅರುಂಧತಿ ಸಮೇತರಾದ ಸಪ್ತ ಋಷಿಗಳು ಅಂತ ನಾವು ಉಪಕರ್ಮವನ್ನು, ಉತ್ಸರ್ಜನೆಯನ್ನು ನಡೆಸುವಾಗ ವರ್ಷಕ್ಕೊಂದು ಬಾರಿ ಯಜ್ಞೋಪವೀತವನ್ನು ವಿಪ್ರ ಜನಾಂಗ ಅರ್ಥಾತ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಯಜ್ಞೋಪವೀತವನ್ನು ವ್ಯತ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟೂ ಋಷಿಗಳನ್ನು ಪೂಜೆ ಮಾಡಿ ಆ ಋಷಿಗಳ ಅನುಗ್ರಹ ಪಡೆದು ತಾವು ಯಜ್ಞೋಪವೀತ ವ್ಯತ್ಯಾಸ ಮಾಡುವಂತಹ ವಿಧಾನ ಇದೆ. ಕಲಿತಂತಹ ವೇದಗಳನ್ನೆಲ್ಲ ಒಮ್ಮೆ ಉತ್ಸರ್ಜನೆ ಮಾಡಿ ಮತ್ತೆ ಅದೇ ವೇದವನ್ನು ಪುನರ್ನವೀಕರಣ ಮಾಡಿಕೊಳ್ತಕ್ಕಂತಹ ಪ್ರಕ್ರಿಯೆ ಉಪಕರ್ಮ ಪ್ರಕ್ರಿಯೆಯಲ್ಲಿ ನಡೀತದೆ. ಅಲ್ಲಿ ಋಷಿಗಳ ಆರಾಧನೆ ನಡೆಯುತ್ತೆ. ಈ ಋಷಿಗಳ ಜೊತೆಗೆ ಅಗಸ್ತ್ಯರು 8ನೇಯವರು. ಈ 7 ಋಷಿಗಳ ಜೊತೆಗೆ ಅಗಸ್ತ್ಯ ಅಂತ ಹೇಳುವ 8ನೆಯ ಋಷಿ ಸೇರಿದರೆ ಇವರಿಗೆ ಗೋತ್ರ ಅಂತ ಹೆಸರು. ಅಂದರೆ ಇವರಿಷ್ಟು ಜನ ಗೋತ್ರ ಪ್ರವರ್ತಕರಾದಂತಹ ಋಷಿಗಳು. ಕಾಶ್ಯಪ ಗೋತ್ರ, ಅತ್ರಿ ಗೋತ್ರ, ಭರದ್ವಾಜ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ವಸಿಷ್ಠ ಮತ್ತು ಅಗಸ್ತ್ಯ ಅಂತೇಳಿ 7 ಜನ. ಕಶ್ಯಪಾದಿ ಸಪ್ತ ಋಷೀಣಾಂ ಅಗಸ್ತ್ಯಾಷ್ಟಮಾನಾಂ ಯದಪತ್ಯಂ ತದ್ಗೋತ್ರಂ ಅಂತ ಹೀಗೆ ಸೂತ್ರ. ನಮ್ಮ ಗೃಹ್ಯ ಸೂತ್ರಗಳು ಶುರುವಾಗುವ ಕ್ರಮ ಹೀಗೆ. ಅಂದರೆ ಅಗಸ್ತ್ಯರನ್ನು 8ನೇಯವರನ್ನಾಗಿಟ್ಟುಕೊಂಡು ಕಶ್ಯಪ ಮೊದಲಾದಂತಹ 7 ಋಷಿಗಳೇನಿದ್ದಾರೆ, ಇವರ ಮಕ್ಕಳು ಏನಿದ್ದಾರೆ ಅದನ್ನು ಗೋತ್ರ ಅಂತ ಕರೆಯುವುದು ಅಂತ. ಅದರಿಂದ ಕಾಶ್ಯಪ ಗೋತ್ರ ಅಂತ ಕರಿತೇವೆ. ವೈಶ್ವಾಮಿತ್ರ ಗೋತ್ರ ಅಂತ ಕರಿತೇವೆ. ವಿಶ್ವಾಮಿತ್ರರ ಅಪತ್ಯ, ಅವರ ಕುಲದಲ್ಲಿ ಬಂದಿರತಕ್ಕಂಥದ್ದು, ಅವರ ಹೆಸರಿನಲ್ಲಿ ಗೋತ್ರ ಅಂತ ಹೆಸರಾಗ್ತದೆ ಅಂತ. 8 ಗೋತ್ರ ಇರುವುದಲ್ಲ, 8ರ ಜೊತೆಗೆ ಇನ್ನೆರಡು ಸೇರ್ತದೆ. ಒಂದು ಭೃಗು ಮತ್ತು ಆಂಗಿರಸ ಅಂತ. ಈ ಭೃಗು ಭಾರ್ಗವ ಗೋತ್ರ ಮತ್ತು ಆಂಗಿರಸ ಗೋತ್ರ ಅಂತ ಒಟ್ಟು 10 ಗೋತ್ರ ಆಗ್ತದೆ. ಈ ಭಾರ್ಗವ ಮತ್ತು ಆಂಗಿರಸ ಅನ್ನೋದು ವಸ್ತುತಃ ಈ 8ರಲ್ಲಿ ಸೇರ್ಪಡೆ ಆಗ್ತದೆ. ಅದನ್ನು ಮುಂದಕ್ಕೆ ನಾವು ಗಮನಿಸೋಣ. ಆದರೆ ಈ ಭಾರ್ಗವ ಮತ್ತು ಆಂಗಿರಸ ಅನ್ನುವ 2 ಗೋತ್ರ ಸ್ವಲ್ಪ ವಿಶಿಷ್ಟವಾದ ಗೋತ್ರ. ಏನದರಲ್ಲಿ ವಿಶೇಷ ಅಂತೇಳಿದರೆ, ಆ ಗೋತ್ರದಲ್ಲಿ ಅನೇಕ ರೀತಿಯ ಪ್ರವರಗಳಿದ್ದಾರೆ, ಅಂದರೆ ಕವಲುಗಳಿದ್ದಾವೆ. ಆ ಗೋತ್ರದ ಅನೇಕ ಕವಲುಗಳಲ್ಲಿ ಪರಸ್ಪರ ಮದುವೆ ಆಗುವುದಕ್ಕೆ ಅವಕಾಶ ಉಂಟು. ಉಳಿದದರಲ್ಲಿ ಆಗುವಾಗ ಸಗೋತ್ರ ವಿವಾಹ ನಿಷಿದ್ಧವಾಗ್ತದೆ. ವಿಶ್ವಾಮಿತ್ರದ ಯಾವುದೇ ಕವಲಿನ ಗೋತ್ರದಲ್ಲಿ ಬಂದಂತಹ ಒಂದು ಹೆಣ್ಣನ್ನು ವಿಶ್ವಾಮಿತ್ರ ಗೋತ್ರದ ಯಾವುದೋ ಕವಲಿನಲ್ಲಿ ಬಂದ ಮತ್ತೊಬ್ಬವನಿಗೆ ಮದುವೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಅದು ಅಣ್ಣ ತಂಗಿ ಅನ್ನುವ ರೂಪದಲ್ಲಿರಬೇಕು. ಸಗೋತ್ರರಾದವರು ಸಗೋತ್ರರ ವಿವಾಹವನ್ನು ನಡೆಸಿದಾಗ ಆ ಸಗೋತ್ರ ಶಾರೀರಿಕವಾದಂತಹ ಸಂಬಂಧ ಅದು ಮಕ್ಕಳಲ್ಲಿ ತೊಂದರೆಯನ್ನು ತಂದುಕೊಡ್ತದೆ. ಸಂತಾನ ಶುದ್ಧವಾಗಿರುವುದಕ್ಕೋಸ್ಕರ ಸಂತಾನದಲ್ಲಿ ಪ್ರಜ್ಞಾ ಮೇಧಾ ಧಾರಣ ಅನ್ನುವ ಬೌದ್ಧಿಕ ಶಕ್ತಿಯ ವೃದ್ಧಿಯಾಗಬೇಕು ಅಂತಾದರೆ ಅದಕ್ಕೆ ಗೋತ್ರ ಭಿನ್ನವಾಗಬೇಕು. ವಿಭಿನ್ನ ಗೋತ್ರ ಆದರೆ ಸಮಾನ ವರ್ಣ, ಸವರ್ಣವಾದ ವಿಭಿನ್ನ ಗೋತ್ರವಾದ ಹೆಣ್ಣನ್ನು ವಿವಾಹವಾಗಬೇಕು ಅಂತ ವಿವಾಹದ ಸಂದರ್ಭದ ನಿರೂಪಣೆ ಇದೆ. ಆದರೆ ಭಾರ್ಗವ ಮತ್ತು ಆಂಗಿರಸ ಅನ್ನುವ 2 ಗೋತ್ರಗಳಲ್ಲಿ ಆಗುವಾಗ ಸಮಾನ ಗೋತ್ರರಾಗಿದ್ದರೂ ಪ್ರವರ ಭೇದ ಇದ್ದಾಗ ವಿವಾಹವನ್ನು ಮಾಡಿಕೊಳ್ಳಬಹುದು. ಪ್ರವರ ಭೇದ ಅಂತ ಹೇಳಿದರೆ ಕವಲು ಭೇದ, ಕವಲು ಬೇರೆ ಇದ್ದಾಗ ಅದನ್ನು ಮಾಡಬಹುದು. ಆದ್ದರಿಂದ ಈ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ನಮಗೆ ಮುಖ್ಯವಾಗಿ ಬೇಕಾಗುವುದೇನು ಅಂದರೆ, ನಮ್ಮದು ಯಾವುದು ಗೋತ್ರ ಅಂತ ಅಷ್ಟೇ ಗೊತ್ತಿದ್ದರೆ ಸಾಕಾಗುವುದಿಲ್ಲ, ನಮ್ಮ ಗೋತ್ರದಲ್ಲಿ ನಮ್ಮ ಪ್ರವರ ಯಾವುದು ಅನ್ನೋದು ಕೂಡ ಗೊತ್ತಿರಬೇಕಾಗ್ತದೆ. ಪ್ರವರ ಅಂದರೆ ಏನು? ಆ ಗೋತ್ರದಲ್ಲಿ
ಯಾರ ಹೆಸರಿನಲ್ಲಿ ನಾವು ಗೋತ್ರ ಅಂತ ಉಲ್ಲೇಖ ಮಾಡ್ತೇವೋ ಅವರ ನಂತರದಲ್ಲಿ ಅಥವಾ ಅವರ ಹಿಂದಿನಲ್ಲಿ ಹೇಗೂ ಆಗ್ಬೋದು, ಅವರ ಆ ಕುಟುಂಬದಲ್ಲಿ ಬಂದಿರತಕ್ಕಂತಹ ಶ್ರೇಷ್ಠ ಸಾಧಕರು ಯಾರಿದ್ದಾರೆ ಅವರನ್ನು ಪ್ರವರ ಅಂತ ಕರೆಯುವುದು. ಪ್ರವರ, ಪ್ರಕೃಷ್ಟ ವರ. ಪ್ರವರ ಅಂದರೆ ಶ್ರೇಷ್ಠರಾದವರು ಅಂತ ಅರ್ಥ. ಅವರು ಇಂಥವರನ್ನೇ ಉಲ್ಲೇಖ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳಿದೆ. ಇವತ್ತು ಯಾರೋ ಒಬ್ಬರು ಅದರಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಬಂದರು ಅಂತ ಹೇಳಿ ಅವರನ್ನು ನಾವು ಪ್ರವರದಲ್ಲಿ ಸೇರಿಸುವುದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಪ್ರವರ ಅನ್ನುವುದು ಲೆಕ್ಕಾಚಾರ ಇದೆ. 3 ಜನ ಇರುವ ಪ್ರವರ, ಇಲ್ಲದೆ ಹೋದರೆ 5 ಜನ ಇರುವ ಪ್ರವರ. 3 ಋಷಿಗಳು ಪ್ರವರದಲ್ಲಿ ಸೇರಿದರೆ ಅದನ್ನು ತ್ರ್ಯಾರ್ಷೇಯ ಪ್ರವರ ಅಂತ ಕರೀತಾರೆ. ಋಷಿಗಳಿಗೆ ಸಂಬಂಧಪಟ್ಟದ್ದು ತ್ರ್ಯಾರ್ಷೇಯ ಅಂತ. 5 ಋಷಿಗಳಿಗೆ ಸಂಬಂಧಪಟ್ಟ ಪ್ರವರ ಇದ್ದರೆ ಅದನ್ನು ಪಂಚಾರ್ಷೇಯ ಪ್ರವರ ಅಂತ ಕರೀತಾರೆ. ಭಾರ್ಗವ ಗೋತ್ರದಲ್ಲಿ ಪಂಚಾರ್ಷೇಯ ಪ್ರವರ ಪ್ರಸಿದ್ಧವಾದದ್ದು. ಭಾರ್ಗವ, ಚ್ಯಾವನ, ಔರ್ವ, ಆಪ್ನವಾನ, ಜಾಮದಗ್ನ್ಯ, ಪಂಚಾರ್ಷೇಯ ಪ್ರವರ ಅಂತ 5 ಋಷಿಗಳು ಸೇರ್ತಾರೆ. ವಿಶ್ವಾಮಿತ್ರಾದಿಗಳಲ್ಲಿ ಆಗುವಾಗ ತ್ರ್ಯಾರ್ಷೇಯ ಪ್ರವರ ಪ್ರಸಿದ್ಧ ಇದೆ. ವೈಶ್ವಾಮಿತ್ರ, ಅಘಮರ್ಷಣ, ಧಾನಂಜಯ, ಬೇರೆ ಬೇರೆ ಇದೆ. ತ್ರ್ಯಾರ್ಷೇಯ ಒಂದೇ ಅಲ್ಲ, ಬೇರೆ ಬೇರೆ ತ್ರ್ಯಾರ್ಷೇಯ ಇದೆ. ಅಂದರೆ ಪ್ರವರ ಭೇದ ಬರುವುದು ಅಂದರೆ ಹಾಗೆ. ಹೀಗೆ ಪ್ರವರಗಳು ಅಂತ ಹೇಳಿದರೆ ಲೆಕ್ಕಾಚಾರ ಮಾಡಿ ಇವರ ಹೆಸರು ಪ್ರವರದಲ್ಲಿ ಸೇರಬೇಕು ಅನ್ನೋದು ಸ್ಮೃತಿಯೇ ನಿರೂಪಣೆ ಮಾಡಿದೆ. ಇದರಲ್ಲಿ ಒಂದು ಅಂಶ ಗಮನಿಸುವುದು, ಕೆಲವೊಂದು ಸಲ ಋಷಿಯ ಪ್ರವರದಲ್ಲಿ ಬರ್ತಕ್ಕಂಥ ಋಷಿ ಆ ಋಷಿಯ ವಂಶದಲ್ಲೇ ಬಂದಿರೋದಿಲ್ಲ. ಋಷಿಯ ವಂಶದಲ್ಲಿ ಅಂದರೆ ಯಾವ ಋಷಿ, ಉದಾಹರಣೆಗೆ ಭರದ್ವಾಜ ಗೋತ್ರ ಅಂತ ನಾವು ಹೇಳಿದರೆ ಅದು ಆಂಗಿರಸ ಗೋತ್ರ ಅಂತ ಹೇಳಿದಾಗ ಆಂಗಿರಸ ಗೋತ್ರದಲ್ಲಿ ಬರದೇ ಇದ್ದಂತಹ ವ್ಯಕ್ತಿ ಒಬ್ಬ ರಾಜ, ಅವನ ಹೆಸರು ಪ್ರವರದಲ್ಲಿ ಬರ್ತದೆ. ನಾವು ನೋಡುವ ಹಾಗೆ ಆಂಗಿರಸ, ಆಂಬರೀಷ, ಯೌವನಾಶ್ವ ಅಂತ. ಯೌವನಾಶ್ವ ಅಂತ ಹೇಳಿದರೆ ಯಾರು? ಕ್ಷತ್ರಿಯ. ಆಂಗಿರಸ ಅಂತ ಹೇಳಿದರೆ ವಿಪ್ರ. ಇವರನ್ನು ಈ ಯೌವನಾಶ್ವ ಹೇಗೆ ಬಂದ ಇಲ್ಲಿ ಅಂದರೆ 2 ಥರದಲ್ಲಿ ವಂಶ ಅನ್ನೋದು ಇರ್ತದೆ. ಒಬ್ಬ ಋಷಿಯ ವಂಶ, ಒಂದು ಋಷಿಯ ವಂಶ ಅಂತ ಹೇಳಿದರೆ ಋಷಿಯ ಪತ್ನಿಯಲ್ಲಿ ಆವಿರ್ಭವಿಸುವುದು, ಇದು ಒಂದು ಥರದ ವಂಶ. ವಂಶೋ ದ್ವಿಧ, ವಂಶ 2 ವಿಧ. ವಿದ್ಯೆಯ ಅಪತ್ಯ ರೂಪೇಣ ಚ ಅಂತ. ಒಂದು ಮಕ್ಕಳಾಗಿ ಮಕ್ಕಳ ಮಕ್ಕಳು ಅನ್ನುವುದು ಒಂದು ವಂಶ. ಇನ್ನೊಂದು ವಂಶ ವಿದ್ಯೆ, ತನ್ನಲ್ಲಿ 12 ವರ್ಷ ಮನೆಯಲ್ಲೇ ಕೂತು ತಾವು ಹಾಕಿದ ಅನ್ನ ಉಂಟು ಚೆನ್ನಾಗಿ ಅಧ್ಯಯನ ಮಾಡಿ ಆ ಗುರುಗಳಿಗೆ ನನ್ನನ್ನು ಅಂತೆವಾಸಿಯನ್ನಾಗಿ ಸ್ವೀಕರಿಸಿದ ಗುರುಗಳು ಅಂತ ಯಾರು ಸ್ವೀಕಾರ ಮಾಡ್ತಾನೆ ಅಂಥವನು ಆ ವಂಶದಲ್ಲಿ ಬರ್ತಾನೆ. ಇದಕ್ಕೆ ವಿದ್ಯೆಯಿಂದ ವಂಶ ಅಂತ ಕರೀತಾರೆ. ಹಾಗೆ ಇಲ್ಲಿ ಆಂಗಿರಸ ಗೋತ್ರದಲ್ಲಿ ಯೌವನಾಶ್ವ ಬರುವುದು ಹೇಗೆ ಅಂತ ಹೇಳಿದರೆ, ಯೌವನಾಶ್ವರು ತಾನು ಈ ಆಂಗಿರಸ ಗೋತ್ರದ ಮನೆಯಲ್ಲಿ ಬಂದು ಅಲ್ಲಿ ಕೂತು ಅಧ್ಯಯನ ಮಾಡಿದ ಕಾರಣದಿಂದ ಈ ವಂಶ ಸಂಬಂಧಿಯಾಗಿ ಅಂದರೆ ವಿದ್ಯಾ ಸಂಬಂಧಿಯಾದ ವಂಶದಿಂದಾಗಿ ಅವರು ಆ ಗೋತ್ರದಲ್ಲಿ ಪ್ರವರ ಅನ್ನುವ ಭಾಗದಲ್ಲಿ ಸೇರಿಕೊಳ್ತಾರೆ. ಅಂದರೆ ಪ್ರವರ ಅನ್ನುವ ಭಾಗದಲ್ಲಿ ಕೇವಲ ಬ್ರಹ್ಮರ್ಷಿಗಳು ಅಥವಾ ಬ್ರಾಹ್ಮಣ ಋಷಿಗಳು ಮಾತ್ರ ಸೇರುವುದಲ್ಲ, ರಾಜಋಷಿಗಳು ಕೂಡ ಪ್ರವರ ಭಾಗದಲ್ಲಿ ಸೇರುವುದಕ್ಕೆ ಅವಕಾಶ ಇದೆ. ರಾಜಋಷಿಗಳು ಅಂದರೆ ಕ್ಷತ್ರಿಯರಾಗಿ ಒಂದು ಋಷಿಯ ಹಾಗೆ ಸಾಧನೆ ಮಾಡಿರ್ತಕ್ಕಂಥವರು, ಗುರುಕುಲದ ಸಮಗ್ರ ಅಧ್ಯಯನವನ್ನು ಮುಗಿಸಿಕೊಂಡವರು. ಅಂತಹ ರಾಜಋಷಿಗಳು ಸೇರಿದ ಅನೇಕ ಪ್ರವರಗಳು ನಾವಿವತ್ತು ಕಾಣುವುದಕ್ಕೆ ಸಿಗ್ತಾರೆ. ಅಂದರೆ ಈ ವಂಶದಲ್ಲೇ ಬರದೇ ಇದ್ದವ ಹೇಗಪ್ಪ ಇಲ್ಲಿ ಪ್ರವರದಲ್ಲಿ ಸೇರಿದ? ಈ ಸಂಶಯಕ್ಕೆ ಉತ್ತರ ಏನು? ವಿದ್ಯೆಯಿಂದ ವಂಶದಲ್ಲಿ ಬಂದವರು ಅಂತ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ಈ ಕ್ರಮದಲ್ಲಿ ಅನೇಕ ಋಷಿಗಳು, ನಾವು ಇವತ್ತು ಹೇಳುವುದು 8 ಅಥವಾ 10 ಋಷಿಗಳನ್ನು ಗೋತ್ರ ಪ್ರವರ್ತಕ ಋಷಿಗಳು ಅಂತ ನಾವು ವ್ಯವಹರಿಸಿದರೆ, ಅದು ಹಾಗೆಯೇ ಬಿಡಿಸಿಕೊಂಡು ಹೋದಾಗ 700ಕ್ಕಿಂತ ಹೆಚ್ಚು ಋಷಿಗಳು ಗೋತ್ರದಲ್ಲಿ ಬರ್ತಾರೆ. 700ಕ್ಕಿಂತ ಹೆಚ್ಚು ಋಷಿಗಳು ಗೋತ್ರದಲ್ಲಿ ಬರುವುದು ಅಂದರೆ ಅರ್ಥ ಏನು? ಈಗ ಒಂದು ಉದಾಹರಣೆಗೆ ನಾವೀಗ ಭರದ್ವಾಜರ ಬಗ್ಗೆ ಒಂದು ಗಮನಿಸೋಣ. ಋಷಿಗಳಲ್ಲಿ ಕಶ್ಯಪ, ಅತ್ರಿ, ಭರದ್ವಾಜ ಅಂತ ಭರದ್ವಾಜರು ಕೂಡ ಒಂದು ಗೋತ್ರ ಪ್ರವರ್ತಕರಾದಂತಹ ಋಷಿಗಳು. ನಮಗೆ ಭರದ್ವಾಜರ ಬಗ್ಗೆ ಎಷ್ಟು ಗೊತ್ತಿದೆ? ಭರದ್ವಾಜ ಗೋತ್ರ ಅಥವಾ ಭಾರದ್ವಾಜ ಗೋತ್ರ ಅಂತ ನಾವು ಹೆಚ್ಚು ವ್ಯವಹಾರ ಮಾಡ್ತೇವೆ. ಅದು ಸರಿಯಾದ ವ್ಯವಹಾರವೇ. ಯಾಕಂದರೆ ಋಷಿ ಭರದ್ವಾಜರಾದರೂ ಕೂಡ ಭರದ್ವಾಜರಿಗೆ ಸಂಬಂಧಿಸಿದ್ದು ಅನ್ನುವ ಅರ್ಥದಲ್ಲಿ ಭಾರದ್ವಾಜ ಅಂತ ಶಬ್ದ. ಈಗ ವಿಶ್ವಾಮಿತ್ರ ಗೋತ್ರ ಅಂತ ಹೇಳುವ ಜೊತೆಗೆ ವೈಶ್ವಾಮಿತ್ರ ಗೋತ್ರ ಅಂತ ಹೇಳುವ ಕ್ರಮ ಇದೆ. ಕಶ್ಯಪ ಗೋತ್ರ ಅಂತ ಹೇಳುವುದರ ಬದಲು ಕಾಶ್ಯಪ ಗೋತ್ರ ಅಂತ ಹೇಳುವ, ಕಶ್ಯಪರಿಗೆ ಸಂಬಂಧಿಸಿದ್ದು ಕಾಶ್ಯಪ, ವಿಶ್ವಾಮಿತ್ರರಿಗೆ ಸಂಬಂಧಿಸಿದ್ದು ವೈಶ್ವಾಮಿತ್ರ. ವೈಶ್ವಾಮಿತ್ರ ಮಾಧುಚ್ಛಂದಸ ಅಂತಾರೆ. ಮಧುಚ್ಛಂದಸ್ಸಿಗೆ ಸಂಬಂಧಪಟ್ಟದ್ದು ಮಾಧುಚ್ಛಂದಸ, ಅಂದರೆ ಅದು ಸಂಬಂಧಪಟ್ಟದ್ದು ಅನ್ನುವ ಅರ್ಥದಲ್ಲಿ, ಸಂಬಂಧಾರ್ಥದಲ್ಲಿ ಒಂದು ಪ್ರತ್ಯಯ ಬಂದು ಆಗತಕ್ಕಂತಹ ರೂಪ. ಅತ್ರಿ ಗೋತ್ರ ಅಂತ ಹೇಳುವುದರ ಬದಲು ಏನು ಹೇಳ್ತಾರೆ? ಆತ್ರೇಯ ಗೋತ್ರ ಅಂತಾರೆ. ಯಾಕೆ? ಅತ್ರಿಗೆ ಸಂಬಂಧಪಟ್ಟದ್ದು ಆತ್ರೇಯ ಅಂತ ರೂಪ ಆಗ್ತದೆ. ಅಂದರೆ ಅದಕ್ಕೆ ಸಂಬಂಧಾರ್ಥದ ಒಂದು ಪ್ರತ್ಯಯ ಬಂದು ಆ ರೂಪ ಏನಾಗ್ತದೋ ಅದನ್ನು ನಾವು ಗೋತ್ರದಲ್ಲಿ ಬಳಸುವುದು.
ಇನ್ನೂ ಒಂದು ಅಂಶ ಇದೆ. ಗೋತ್ರವನ್ನು ಹೇಳುವಾಗ ಕಾಶ್ಯಪ ಗೋತ್ರ, ಕಿವಿಯನ್ನು ಮುಟ್ಟುಕೊಂಡು ಗೋತ್ರ ಪರವರ ಹೇಳಿ ನಮಸ್ಕಾರ ನಾವು ಮಾಡ್ತೇವಲ್ವ, ಆ ಸಮಯದಲ್ಲಿ ಕಾಶ್ಯಪ ಗೋತ್ರ ಅಂತ ಹೇಳುವುದರ ಬದಲು ಕಾಶ್ಯಪ ಸಗೋತ್ರ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದದ್ದು. ಪ್ರಾಚೀನ ಕಾಲದ ಪ್ರಯೋಗ ಹಾಗೆ, ಕಾಶ್ಯಪ ಸಗೋತ್ರ. ಕಾಶ್ಯಪ ಸಗೋತ್ರ ಅಂದ್ರೇನು? ಕಾಶ್ಯಪರ ಗೋತ್ರ ಮತ್ತು ನನ್ನ ಗೋತ್ರ ಒಂದೇ ಗೋತ್ರ ಅಂತ ಅರ್ಥ. ಕಾಶ್ಯಪೇನ ಸಮಾನಂ ಗೋತ್ರಂ ಯಸ್ಯ ಸಹ ಕಾಶ್ಯಪ ಸಗೋತ್ರ. ಆ ಸಮಾನಸ್ಯ ಸಹ ಅಂತ ವ್ಯಾಕರಣದಲ್ಲಿ ಸಮಾನ ಅನ್ನುವ ಶಬ್ದಕ್ಕೆ ಸ ಅಂತ ಒಂದು ಆದೇಶ ಬಂದ ಹಾಗೆ ಬರ್ತದೆ. ಅದರಿಂದ ಕಾಶ್ಯಪ ಸಗೋತ್ರ, ವೈಶ್ವಾಮಿತ್ರ ಸಗೋತ್ರ, ಹಾರೀತ ಸಗೋತ್ರ. ಈಗ ಏನಾಗಿದೆ ಅಂದರೆ ಇದು ಸಮಸ್ಯೆ. ಹಾರೀತ ಅಂತ ಋಷಿಗಳು, ಅವರ ಕಥೆಯೆಲ್ಲ ನಾವು ಕೇಳಿದರೆ ಚಂದದ ಕಥೆ. ಅದೇನಾಗಿದೆ, ಹರಿತ ಸಗೋತ್ರ ಆಗಿದೆ. ನಿಜವಾಗಿ ಹೇಗಿರಬೇಕು? ಹಾರೀತ ಸಗೋತ್ರ. ಇವರೇನು ಮಾಡಿದರು? ಸಹ ಅಲ್ಲಿಗೆ ಹಾಕೊಂಡ್ರು. ಇದು ಏನಾಯಿತು? ಈ ಮೆಣಸು ಜೀರಿಗೆ ಇದ್ದ ಹಾಗೆ. ಅವರ ಹತ್ರ ಮೆಣಸು ಜೀರಿಗೆ ತಗೊಂಡು ಬಾ ಅಂತ ಮಗನ ಹತ್ರ ಅಮ್ಮ ಹೇಳಿ ಕಳಿಸಿದ್ದಾರೆ. ಅವನಿಗೆ ಮರ್ತು ಹೋಗೋದು ಜಾಸ್ತಿ. ಅದಕ್ಕೆ ಅವ ಬರ್ಕೊಂಡು ಹೋಗೋಣ ಅಂದರೆ ಬರ್ಕೊಂಡು ಹೋದಂತೆ ಚೀಟಿ ಮರ್ತು ಹೋಗುವ ಸಾಧ್ಯತೆ ಇದೆ. ಅದಕ್ಕೆ ಮೆಣಸು ಜೀರಿಗೆ ಅಂತ ಊರು ಹೊಡ್ಕೊಂಡು ಹೊಡೆಯೋದು ಅಂಗಡಿಗೆ. ಅಲ್ಲಿ ಹೋಗಿ ಹೇಳಿದಂತೆ ಮೇಣ ಸೂಜಿ ರೀಗೆ ಅಂತ ಕೇಳಿದಂತೆ. ಅವರು ಮೇಣ ಇದೆ ಸೂಜಿ ಇದೆ ಎರಡು ಕೊಟ್ಟು, ರೀಗೆ ಅದು ನಮ್ಮಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಕಳಿಸಿರ್ತೀವಿ. ದಶರಾಮ ಶರ ಅಂತ ಇರೋಲ್ಲ, ಅದು ಕೂಡ ಹಾಗೆ. ದಶರಾಮ ಶರಾಹ ಅಂತ ಶಬ್ದ ಇರೋದು, 10 ರಾಮನ ಶರಗಳು ಅಂತ. ಇವನು ಅದನ್ನು ಬರೆಯುವಾಗ ದಶರಾಮ ಶರ ಅಂತ ಬರೀತಾರೆ. ದಶರಾಮ ಶರಾಹ ಇದ್ದದ್ದು ಹಾಗಾಗಿದೆ ಅದು. ಹಾರೀತ ಸಗೋತ್ರ. ಕೆಲವರು ನಿಮ್ದು ಯಾವುದು ಗೋತ್ರ? ನಮ್ಮದು ಕಾಶ್ಯಪಸ ಗೋತ್ರ. ಯಾವುದು ಗೋತ್ರ ಅಂದರೆ ಕಾಶ್ಯಪಸ ಗೋತ್ರ ಅಂತಾರೆ. ಅದು ಕಾಶ್ಯಪ ಸಗೋತ್ರ, ಅದು ಸಾ ಬೇರೆ ಮುಂದೆ ಬರುವಂಥದ್ದು. ಅನೇಕ ಕಡೆಯಲ್ಲಿ ಈ ರೀತಿಯ ವ್ಯವಹಾರದ ಕೆಲವು ಆತ್ರೇಯ ಸಗೋತ್ರ ಅಂತಾರೆ. ನಿಮ್ದು ಯಾವುದು ಗೋತ್ರ? ಆತ್ರೇಯಸ ಅಂತ ಹೇಳ್ತಾರೆ. ಆತ್ರೇಯಸ ಗೋತ್ರ ಅಲ್ಲ ಅದು ಆತ್ರೇಯ ಸಗೋತ್ರ ಅಂತ ಮುಂದೆ ಇರತಕ್ಕಂತಹ ಶಬ್ದ. ಹಾಗೆ ಇಲ್ಲಿ ಅಂದರೆ ಅವರಿಂದ ಸಮಾನ ಗೋತ್ರ ಉಳ್ಳವ ನಾನು ಅನ್ನುವ ಅರ್ಥದಲ್ಲಿರ್ತಕ್ಕಂಥ ಶಬ್ದ ಅದು. ಹಾಗೆ ಈ ಗೋತ್ರಗಳಲ್ಲಿ ಈಗ ಭಾರದ್ವಾಜ ಗೋತ್ರವನ್ನು ಗಮನಿಸುವ. ಆಂಗಿರಸ ಗೋತ್ರಕ್ಕೂ ಭಾರದ್ವಾಜ ಗೋತ್ರಕ್ಕೂ ಒಂದು ನಿಕಟ ಸಂಬಂಧ ಇದೆ. ಯಾಕಂದರೆ ಭಾರದ್ವಾಜ ಅನ್ನೋದು ಆಂಗಿರಸ ಗಣದಲ್ಲಿ ಬರುವಂಥದ್ದು. ಆಂಗಿರಸ ಗಣದ ಒಂದು ಕವಲು ಭಾರದ್ವಾಜ ಅಂತ ಹೇಳ್ತಕ್ಕಂತಹ ಗೋತ್ರ. ಯಾಕಂದರೆ ಭರದ್ವಾಜರು ಅವರು ಅಂಗಿರಸ್ಸಿನ ಮಗನ ಮಗ. ಅಂಗಿರಸ್ಸಿಗೆ 2 ಮಕ್ಕಳು. ಅವರ ಹೆಸರು, ಋಷಿಗಳ ಹೆಸರು ಅಂಗಿರಸ್ ಅಂತ. ಅಂಗಿರಸ್ ಯಾರು ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮನ ಮಗ. ಚತುರ್ಮುಖ ಬ್ರಹ್ಮ ಭಗವಂತ ನಾರಾಯಣನ ಮಗ. ಆದ್ದರಿಂದ ನಾವು ಹರಿವಂಶವನ್ನೇ ಈಗ ಹೇಳ್ತಾ ಇರೋದು. ಶ್ರೀಹರಿಯ ಮಗ ಬ್ರಹ್ಮ. ದೇವರಿಗೆ ಮರೀಚ್ಯಂತ್ಯಂಗಿರಸೌ ಪುಲಸ್ತ್ಯ ಪುಲಃ ಕ್ರತುಃ ಭೃಗುರು ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದಃ ಅಂತ ಚತುರ್ಮುಖ ಬ್ರಹ್ಮನ 10 ಮಾನಸ ಪುತ್ರರು. ಅದರಲ್ಲಿ ಮೊದಲನೆಯವ ಮರೀಚಿ, ಎರಡನೇವ ಅತ್ರಿ, ಮೂರನೇವ ಅಂಗಿರಸ್. ಅದು ಅಂಗಿರಸ ಅಲ್ಲ, ರಸ ಎಲ್ಲ ನಮಗೆ ಊಟದಲ್ಲಿ. ಇಲ್ಲಿ ಅಂಗಿರಸ ಅಲ್ಲ, ಮತ್ತೇನು ಅಂಗಿರಸ್. ಅದು ಶಬ್ದ ಅಂಗಿರಸ್ ಅಂತ ಶಬ್ದ. ನಡೆಸುವುದು ಹೇಗೆ? ಅಂಗಿರಾಹ ಅಂಗಿರಸೌ ಅಂಗಿರಸ, ಅಂಗಿರಾಹ ಅಂತ ರೂಪ ಆಗ್ತದೆ ಅದು. ಅದರಿಂದ ನಾವು ಸಂಸ್ಕೃತದಲ್ಲಿ ಹೇಳುವಾಗ ಅಂಗಿರೋ ಮಹರ್ಷಿಗಳು ಅಂತ ಹೇಳುವುದು, ಅಂಗಿರಸ ಮಹರ್ಷಿಗಳು ಅಂತ ಹೇಳುವ ಹಾಗಿಲ್ಲ, ಅಂಗಿರೋ ಮಹರ್ಷಿಗಳು. ಈ ಅಂಗಿರಸ್ಸಿಗೆ 2 ಮಕ್ಕಳು. ಒಬ್ಬನ ಹೆಸರು ಉತಥ್ಯ, ಅವರಿಗೆ ಇನ್ನೊಂದು ಹೆಸರು ಉಚಥ್ಯ. ಈ ಉಚಥ್ಯ ಮತ್ತು ಉತಥ್ಯ ಅಂತ ಅದು ಇಬ್ಬರದ್ದು, ಅದು 2 ಕೂಡ ಒಬ್ಬರದ್ದೇ ಹೆಸರು. ಅದು ತಾಕ್ಕೆ ಚಾ ಬರುವಂಥದ್ದು ಕೆಲವು ಕಡೆ ಇದೆ. ವಸ್ತುತಃ ತಥ್ಯ ಅಂತ ಹೇಳಿದ್ರೇನು? ಸತ್ಯ ಅಂತ ಅರ್ಥ. ನಾನು ತಥ್ಯವನ್ನೇ ಹೇಳುತ್ತೇನೆ. ತಥಾ ಅಂದರೆ ಇದ್ದದ್ದು ಇದ್ದ ಹಾಗೆ, ಅತಥಾ ಅಂದರೆ ಇಲ್ಲದೆ ಇದ್ದದ್ದು ಅಂತ ಅರ್ಥ. ತಥಾ ಅನ್ನೋದರದ್ದೇ ಒಂದು ಶಬ್ದ ತಥ್ಯ. ತಥ್ಯ ಅಂದರೆ ಇದ್ದದ್ದು ಇದ್ದ ಹಾಗೆ. ಉತಥ್ಯ ಅಂದರೆ ಉತ್ಕೃಷ್ಟವಾದ ತಥ್ಯವನ್ನು ಬಲ್ಲವ ಅಂತ ಅರ್ಥ. ಉತ್ಕೃಷ್ಟವಾದ ತಥ್ಯ ಅಂತೇಳಿದರೆ ಭಗವಂತ, ಸತ್ಯಂ ಪರಂ ಧೀಮಹಿ ಅಂತೇಳಿದ ಭಗವಂತ. ಅವನನ್ನು ಬಲ್ಲವನಿಗೆ ಉತಥ್ಯ ಅಂತ ಹೆಸರು. ಅವನನ್ನೇ ಉಚಥ್ಯ ಅಂತ ಕರೀತಾರೆ. ಈ ಉಚಥ್ಯನ ತಮ್ಮ ಬೃಹಸ್ಪತಿ. ಬೃಹಸ್ಪತಿ ಅಂತ ಹೇಳಿದರೆ ದೇವತೆಗಳ ಗುರು. ನಾವು ಹೇಳ್ತೇವಲ್ಲ ಬಾರ್ಹಸ್ಪತ್ಯೋ ಭರದ್ವಾಜ ಅಂತ. ಭರದ್ವಾಜ ಋಷಿಗಳನ್ನು ಹೇಳುವಾಗ ಬಾರ್ಹಸ್ಪತ್ಯ ಅಂತ ಹೇಳಿದೆ, ಅಂದರೆ ಬೃಹಸ್ಪತಿಯ ಮಗ. ಚತುರ್ಮುಖ ಬ್ರಹ್ಮನ ಮಗ ಅಂಗಿರಸ್. ಅಂಗಿರಸ್ಸಿನ ಮೊಮ್ಮಗ ನಮ್ಮ ಭರದ್ವಾಜ. ಅಂಗಿರಸ್ಸಿನ ಮಕ್ಕಳು ಉತಥ್ಯ ಮತ್ತು ಬೃಹಸ್ಪತಿ. ಬೃಹಸ್ಪತಿ ಅಂಗಿರಸ್ಸಿನ ಮಗ ಮಾತ್ರ ಅಲ್ಲ. ಈ ಕೆಲವು ದೇವತಾ ಸ್ವರೂಪದ ಋಷಿಗಳು ಯಾರಿದ್ದಾರೆ
ಅವರು ಅನೇಕ ಕಡೆಯಲ್ಲಿ ಹುಟ್ಟಿದಂತಹ ಘಟನೆಗಳುಂಟು. ಅನೇಕ ಹಂಗೆ ಬಹುಶಃ ಬೃಹಸ್ಪತ್ಯಾಚಾರ್ಯರು ಒಂದು 7-8 ಕಡೆಯಲ್ಲಿ ಹುಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಹುಟ್ಟಿದವರು ಅಂತ ಅರ್ಥ. ಈಗ ಚಂದ್ರ ಇತ್ಯಾದಿಗಳು ಅಷ್ಟಿಲ್ಲ. ಚಂದ್ರ ಮನಸೋ ಜಾತಃ, ಚಂದ್ರ ಭಗವಂತನ ಮನಸ್ಸಿನಿಂದ ಹುಟ್ಟಿದ. ಆಮೇಲೆ ಕ್ಷೀರಸಾಗರ ಮಥನ ಕಾಲದಲ್ಲಿ ಹುಟ್ಟಿದ. ಇನ್ನೊಂದು ಬಾರಿ ಚಂದ್ರ ಅಂತ ಹೇಳಿದರೆ ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವ ಅನ್ನಂತ ಅತ್ರಿಯ ಮಗನಾಗಿ, ಅತ್ರಿ ಗೋತ್ರ ಸಮುದ್ಭವನಾಗಿ, ಅತ್ರಿ ನೇತ್ರ ಸಮುದ್ಭವನಾಗಿ ಚಂದ್ರ ಆವಿರ್ಭವಿಸ್ತಾನೆ. ಹೀಗೆ ಕೆಲವು ಕಡೆಯಲ್ಲಿ ಮಾತ್ರ ಕೆಲವು ದೇವತೆಗಳ ಆವಿರ್ಭಾವ. ಬೃಹಸ್ಪತ್ಯಾಚಾರ್ಯರು ಹಾಗಲ್ಲ, ಒಂದು ಸಲ ಪ್ರಾಣದೇವರಿಂದ ಆವಿರ್ಭವಿಸ್ತಾರೆ, ಸಾಕ್ಷಾತ್ ಪ್ರಾಣದೇವರಿಂದ ಆವಿರ್ಭಾವ. ಈಗ ಚತುರ್ಮುಖ ಬ್ರಹ್ಮನಿಂದಲೇ ಸಾಕ್ಷಾತ್ ಆವಿರ್ಭಾವವೂ ಇದೆ. ನಮ್ಮಲ್ಲಿ ಶಬ್ದ ತತ್ವ ಉಂಟಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ, ಇದರಲ್ಲಿ ಶಬ್ದ ತತ್ವಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದರೆ ಬೃಹಸ್ಪತಿ. ಪರಾಯ ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣಾಭ್ಯಾಂ ನಮಃ ಅಂತ ಶಬ್ದ ತತ್ವಕ್ಕೆ ಬೃಹಸ್ಪತಿ ಅಭಿಮಾನಿಯಾಗಿದ್ದಾನೆ. ಶಬ್ದ ತತ್ವಕ್ಕೆ ಅಭಿಮಾನಿಯಾಗಿ ಬೃಹಸ್ಪತಿ ಆವಿರ್ಭವಿಸಿದ್ದು ಅದು ವಾಯುದೇವರಿಂದ ಆವಿರ್ಭವಿಸಿದ್ದು. ಹೀಗೆ ವಾಯುತತ್ವದಿಂದ ಆವಿರ್ಭವಿಸಿದವ ಅಂತ. ಹೀಗೆ ಬೃಹಸ್ಪತಿಯ ಆವಿರ್ಭಾವ ಅನೇಕ ರೂಪದಲ್ಲಿದೆ. ಸಾಕ್ಷಾತ್ ಭಗವಂತನಿಂದಲೂ ಕೂಡ ಬೃಹಸ್ಪತಿಯ ಆವಿರ್ಭಾವ ಆಗಿದೆ, ಚತುರ್ಮುಖನಿಂದ ಆವಿರ್ಭಾವ ಆಗಿದೆ. ಇಲ್ಲಿ ಸದ್ಯಕ್ಕೆ ಉತಥ್ಯನ ತಮ್ಮನಾಗಿ ಅಂಗಿರೋ ಮಹರ್ಷಿಗಳಿಂದ ಬೃಹಸ್ಪತಿ ಆವಿರ್ಭಾವಗೊಂಡ. ಇದರಲ್ಲಿ ಮೊದಲ ಮಗನಾದಂತಹ ಮಹರ್ಷಿ ಉತಥ್ಯನಿಗೆ ಮಮತೆಯ ಜೊತೆಗೆ ವಿವಾಹವಾಗ್ತದೆ. ಮಮತಾದೇವಿ ಅಂತ ಆಕೆಗೆ ಹೆಸರು. ಮಮತಾದೇವಿ ಗರ್ಭಿಣಿಯಾಗಿರ್ತಾಳೆ. ಈ ಋಷಿಗಳ ಕಥೆಯನ್ನೆಲ್ಲ ಹೆಚ್ಚು ಕೇಳಬಾರ್ದು ಅಂತುಂಟು. ಋಷಿ ಮೂಲವನ್ನು ಕೆದಕಿದರೆ ಕೆಲವು ಸಲ ನಮಗೆ ಋಷಿಗಳ ಮೇಲೆ ಹೌದಾ ಹಾಗ ಅಂತ ಅನಿಸುವಂಥ ಸಾಧ್ಯತೆ ಉಂಟು. ಯಾಕಂದರೆ ಈಗ ಬೃಹಸ್ಪತಿ ಪತ್ನಿ ತಾರಾದೇವಿ ಅಲ್ವಾ, ಬೃಹಸ್ಪತಿ ಪತ್ನಿಯಾದಂತಹ ತಾರಾದೇವಿಯಲ್ಲಿ ಆವಿರ್ಭವಿಸಿದವ ಬುಧ. ಬುಧ ತಾರೆಯಲ್ಲಿ ಆವಿರ್ಭವಿಸಿದ್ದು ಚಂದ್ರನ ಮೂಲಕವಾಗಿ. ಅದರಿಂದ ದೇವತೆಗಳದ್ದು ಏನು ಅಂತ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದೇವತಾ ಸ್ವರೂಪದ ವಿಷಯ ನಡೆದದ್ದು ಇತಿಹಾಸ ಏನು ಅನ್ನುವುದನ್ನು ಎಲ್ಲ ಪುರಾಣಗಳು ಹೇಳ್ತಾರೆ. ಆ ಇತಿಹಾಸದ ಹಿಂದೆ ಇರತಕ್ಕಂಥ ಆಂತರ್ಯ ಏನು ಅನ್ನುವುದನ್ನು ನಾವೇನಾದರೂ ಕೇಳಲಿಕ್ಕೆ ಹೋದರೆ ಋಷಿಗಳು ಹೇಳ್ತಾರೆ, ನಾವು ಹೇಳಿದ್ದನ್ನು ಕೇಳಬೇಕು, ಋಷಿಗಳಲ್ಲಿ ಹಾಗೆ ನಡೆದಿದೆ ಅಂತ ತಿಳ್ಕೊಳ್ಬೇಕು, ನೀವು ಹಾಗೆ ಮಾಡಲಿಕ್ಕೆ ಹೋಗಬಾರದು ಅಂತ ಹೀಗೆ ಹೇಳ್ತಾರೆ. ಅನುಷ್ಠಿತಂಚ ಯದ್ದೇವೇಹಿ ಋಷಿಭಿಹಿ ಯದನುಷ್ಠಿತಂ ನಾನುಷ್ಠೇಯಂ ಮನುಷ್ಯೈಸ್ತು ಉಕ್ತಂ ಕರ್ಮ ಸಮಾಚರೇತ್. ಅನುಷ್ಠಿತಂಚ ಯದ್ದೇವೈಹಿ, ದೇವತೆಗಳು ಏನು ಅನುಷ್ಠಾನ ಮಾಡಿದ್ದಾರೆ, ಋಷಿಭಿರ್ ಯದನುಷ್ಠಿತಂ, ಋಷಿಗಳಿಂದ ಏನು ನಡೆದಿದೆ, ನಾ ಅನುಷ್ಠೇಯಂ ಮನುಷ್ಯೈಸ್ತು, ಮನುಷ್ಯರು ಅವರು ಹಾಗೆ ಮಾಡಿದ್ದಾರೆ ನಾನು ಮಾಡ್ತೇನೆ ಇಲ್ಲ, ಅವ್ರು ಏನು ಹೇಳಿದ್ದಾರೆ ಅಂತ ನೋಡಿ ಅದನ್ನು ಮಾಡಿ. ಉಕ್ತಂ ಕರ್ಮ ಸಮಾಚರೇತ್. ಋಷಿ ಪ್ರೋಕ್ತವಾದದ್ದು ಅಂದರೆ ಸ್ಮೃತಿ. ಆ ಸ್ಮೃತಿ ನಮ್ಮ ಅನುಷ್ಠಾನಕ್ಕೆ ಮಾರ್ಗದರ್ಶಕ ಸಂವಿಧಾನವೇ ಹೊರತು ಅವರು ಹೇಗೆ ನಡೆದಿದ್ದಾರೆ ಅನ್ನೋದಲ್ಲ. ಯಾಕೆ? ಒಂದು ದೊಡ್ಡ ವಿಷಯ ಇದು, ಆಕ್ಷೇಪದ ವಿಷಯ. ಯಾಕೆಂದರೆ ಹೇಳುವವ ನಡೆದು ತೋರಿಸಬೇಕು. ಮನುಷ್ಯ ಯಾವತ್ತೂ ಹೇಳಿದ್ದನ್ನು ಅನುಷ್ಠಾನ ಮಾಡುವುದಕ್ಕಿಂತ ಹೆಚ್ಚು ಮಾಡಿದ್ದನ್ನು ಅನುಷ್ಠಾನ ಮಾಡುವ. ಯಾಕಂದರೆ ನಮ್ಮಲ್ಲಿ ಅಧ್ಯಾಪಕರನ್ನು ನೋಡಿ ಶಿಷ್ಯರು ಕಲಿಯುವುದು ಹಾಗೆ ಅಲ್ವಾ. ಅಧ್ಯಾಪಕರು ಎಷ್ಟು ಬೇಕಾದರೂ ಹೇಳಿ, ಆದರೆ ಅವರೇ ಎಡವಟ್ಟು ಮಾಡ್ತಾ ಇದ್ರೆ ಮಕ್ಕಳು ಕೊನೆಗೆ ಅದನ್ನೇ ಮಾಡುವುದು. ಅಥವಾ ತಂದೆ ತಾಯಿಯನ್ನು ನೋಡಿ ಮಕ್ಕಳು ಕಲಿಯುವುದು ಹಾಗೆ. ಮಕ್ಕಳು ಹೇಳ್ಬೋದು ಸುಳ್ಳು ಹೇಳಬಾರ್ದು ಮಕ್ಕಳೇ, ಸುಳ್ಳು ಹೇಳಬಾರ್ದು ಮಕ್ಕಳೇ ಅಂತ, ಸುಳ್ಳು ಹೇಳಬಾರ್ದು ಅಂತ ಮಕ್ಕಳಿಗೆ 4 ಸಲ ಹೇಳಿದರೂ ಕೂಡ ಅವರು ನೋಡ್ತಾ ಇರ್ತಾರೆ. ಫೋನ್ ಬಂದಾಗ ಮನೆಯವರೆಲ್ಲೋ ಹೋಗಿದ್ದಾರೆ ಅಂತ ಅಮ್ಮ ಹೇಳುವುದನ್ನು ಕೇಳ್ತಾರೆ, ಮನೆಯವರ ಒಳಗೆ ಕೂತಿರ್ತಾರೆ. ಹಾಗಾದರೆ ಸುಳ್ಳು ಅವರ ಮುಂದೆಯೇ ಅಮ್ಮ ಸುಳ್ಳು ಹೇಳ್ತಾಳೆ, ಅಪ್ಪ ಸುಳ್ಳು ಹೇಳ್ತಾನೆ ಅಂತ ಆದಮೇಲೆ ನಮ್ಮ ಹತ್ರ ಸುಳ್ಳು ಹೇಳಬೇಡಿ ಮಕ್ಕಳೇ ಅಂತ ಹೇಳಿದರೆ ಮಕ್ಕಳು ಹೇಗೆ ಹೇಳ್ತಾರೆ? ಮಕ್ಕಳು ಅದನ್ನು ಅನುಸರಿಸುವುದು ಹೇಗೆ ಸಾಧ್ಯ ಆಗ್ತದೆ? ನೋಡಿದ್ದನ್ನು ಕಲಿಯುವುದು ಸುಲಭ. ಅದನ್ನ ಋಷಿ ಮುನಿಗಳೆಲ್ಲ ಹೀಗೆ ಮಾಡಿದ್ದಾರೆ ಅಂತ ಆದಮೇಲೆ ಅವರು ಹೇಳಿದ ಮಾತನ್ನು ಅನುಷ್ಠಾನ ಮಾಡಬೇಕು. ಹೇಳಿದ ಮಾತು ಅವರು ನಡೆದದ್ದಕ್ಕಿಂತ ವಿಭಿನ್ನವಾಗಿದೆ ಅಂತ ಹೇಳಿದರೆ ಅನುಷ್ಠಾನದ ಪ್ರಕ್ರಿಯೆ ಹೇಗೆ ಸಾಧ್ಯ ಆಗ್ತದೆ? ಅದಕ್ಕೆ ಪುರಾಣಕಾರರಾಗಿ ವೇದವ್ಯಾಸರು ಹೇಳುವುದು, ಅವರು ಯಾಕೆ ಹಾಗೆ ಮಾಡಿದರು ಅಂತ ನಿಮ್ಗೆ ಗೊತ್ತಾ? ಅವರು ಹಾಗೆ ಮಾಡುವುದಕ್ಕೆ ಅನೇಕ ಕಾರಣ ಇರ್ತದೆ. ಒಂದೊಂದೇ ದೃಷ್ಟಾಂತಗಳನ್ನು ನೋಡ್ತಾ ಹೋದಾಗ ಅಂದಾಜಾಗುತ್ತೆ. ಆ ಕಾರಣಗಳು ನಮ್ಗೆ ಗೊತ್ತಿಲ್ಲ, ನಡೆದದ್ದನ್ನು ಮಾತ್ರ ನೋಡ್ತೇವೆ ನಾವು. ಯಾರೋ ಒಬ್ಬ ಶಿಷ್ಯ ಗುರುಗಳಿಗೆ ಬೈದದ್ದನ್ನು ನೋಡಿದ, ಶಿಷ್ಯರು ಗುರುಗಳಿಗೆ ಬೈಬಹುದು ಅಂತ ಇವತ್ತು ತೀರ್ಮಾನಿಸಿದ. ಆದರೆ ಅದು ಆ ಪ್ರಕರಣ ಯಾಕೆ ಘಟಿಸಿತು, ಅದರ ಹಿನ್ನೆಲೆ ಏನಿತ್ತು, ಅದನ್ನು ಯಾವುದನ್ನು ನಾವು ನೋಡುವುದಿಲ್ಲ. ಆ ಹಿನ್ನೆಲೆಯನ್ನು ಸರಿಯಾಗಿ ಗಮನಿಸಿ ವಸ್ತುಸ್ಥಿತಿ ಹೀಗೆ ಅನ್ನೋದು ಅರ್ಥವಾದಾಗ ಅವರು ಬೈದದ್ದು ಅದು ತಪ್ಪಲ್ಲ ಅಂತ ಆಗಿದ್ರೆ ನಾವು ಮಾಡುವಂಥದ್ದು ತಪ್ಪಾಗುವ ಸಾಧ್ಯತೆಗಳು ಇರ್ತವೆ. ಆದ್ದರಿಂದಾಗಿ ಋಷಿಗಳ ಒಂದು ಕ್ರಮ ಬೇರೆ ಥರ. ಇಲ್ಲಿ ಅಂಥದ್ದೊಂದು ಘಟಿಸಿತು. ಉತಥ್ಯನ ಪತ್ನಿಯಾದಂತಹ ಮಮತಾದೇವಿಯಲ್ಲಿ
ಬೃಹಸ್ಪತಿಯ ಒಂದು ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನು ಮುಗಿಸಿ ಉತತ್ಯರು ಹೊರಟಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಆ ಮನೆಗೆ ಆಗಮಿಸಿದ್ದಾರೆ. ದೇವಗುರು ಆದಂತಹ ಬೃಹಸ್ಪತ್ಯಾಚಾರ್ಯರಿಗೆ ಮಮತೆಯಲ್ಲಿ ಸಂತಾನ ಪಡಿಬೇಕು ಅಂತ ಅನಿಸುತ್ತೆ. ಅದರ ಪರಿಣಾಮವಾಗಿ ಗರ್ಭಿಣಿಯಾದಂತಹ ಆಕೆಯಲ್ಲಿ ಗರ್ಭಾಧಾನ ಮಾಡಿದಾಗ ಆ ಗರ್ಭದಲ್ಲಿದ್ದ ಮಗು ಈ ಬೃಹಸ್ಪತ್ಯಾಚಾರ್ಯರ ಶಕ್ತಿಯನ್ನು ಒಳಗೆ ಬರುವುದಕ್ಕೆ ಅವಕಾಶ ಕೊಡಲಿಲ್ಲಂತೆ. ಅದನ್ನು ನೋಡಿ ಬೃಹಸ್ಪತಿಗೆ ಕೋಪ ಬಂತಂತೆ. ಕೋಪ ಬಂದು ಗರ್ಭದಲ್ಲಿದ್ದ ಮಗುವಿಗೆ ಕಣ್ಣು ಕಾಣದೆ ಹೋಗಲಿ ಅಂತ ಶಾಪ ಕೊಟ್ಟರಂತೆ. ಆ ಮಗು ಹುಟ್ಟಿತು. ಹುಟ್ಟಿದ ಮಗುವಿಗೆ ದೀರ್ಘತಮಸ ಅಂತ ಹೆಸರು. ದೀರ್ಘತಮಾಹ ಅಂತ ಆ ಮಗುವಿಗೆ ಹೆಸರು. ಇತಿಹಾಸದಲ್ಲಿ ದೊಡ್ಡ ಋಷಿ. ಉತಥ್ಯ ಔಚತ್ಯೋ ದೀರ್ಘತಮಾಹ ಅಂತ ಕರಿತೇವೆ. ಉಚತ್ಯನ ಮಗನಾದಂತಹ ದೀರ್ಘತಮಸ್ಸು ಅಂತಕ್ಕಂತಹ ಋಷಿ. ನಾವು ಬಳಿತ್ಥಾ ಸೂಕ್ತ ಅಂತ ಕರಿತೇವಲ್ವ, ಅದನ್ನು ಕಂಡದ್ದು ಇದೇ ಮಹರ್ಷಿ. ಅಂದರೆ ಪ್ರಾಣದೇವರನ್ನು ಶ್ರೀಮನ್ ಮಧ್ವಾಚಾರ್ಯರು ಪ್ರಾಣದೇವರ 3ನೆಯ ಅವತಾರ ಅಂತ ಅನಾದಿ ಕಾಲದಿಂದ ಹೇಳ್ತಕ್ಕಂತಹ ಏನು ಬಳಿತ್ಥಾ ಸೂಕ್ತ ಇದೆ, ಪ್ರಾಣಾಗ್ನಿ ಸೂಕ್ತ ಅಂತ ಕರೀತಾರೆ. ಅದನ್ನು ದರ್ಶನ ಮಾಡಿದಂತಹ ಋಷಿ ಔಚಥ್ಯ ದೀರ್ಘತಮಾಹ, ಉಚಥ್ಯನ ಮಗನಾಗಿರ್ತಕ್ಕಂತಹ ದೀರ್ಘತಮಸ್ಸು ಅಂತ ಹೇಳ್ತಕ್ಕಂತಹ ಋಷಿ. ದೀರ್ಘತಮಸ್ಸು ಅಂತ ಹೆಸರು ಯಾಕೆಂದರೆ ಜೀವನ ಪೂರ್ತಿ ತಮಸ್ಸೆ, ಬೆಳಕನ್ನು ನೋಡುವುದಕ್ಕೆ ಅವಕಾಶ ಇಲ್ಲದೆ ಹುಟ್ಟುವಾಗಲೇ ತಾನು ಕಣ್ಣಿಲ್ಲದೆ ಹುಟ್ಟಿದಂತಹ ಋಷಿ ಅನ್ನುವ ಕಾರಣದಿಂದ ಅವರಿಗೆ ದೀರ್ಘತಮಸ್ಸು ಅಂತ ಹೆಸರು. ಆದರೆ ತಾನು ಗರ್ಭದಲ್ಲಿರುವಾಗಲೇ ವೇದಗಳನ್ನು, ವೇದಾಂತಗಳನ್ನು ಮತ್ತು ವೇದಾಂಗಗಳನ್ನು ತಿಳಿದಿದ್ದಂತಹ ವ್ಯಕ್ತಿ, ಗರ್ಭದಲ್ಲಿಯೇ ಅಷ್ಟು ತಿಳಿದಂತಹ ಉಚಥ್ಯನ ಮಗನಾಗಿರ್ತಕ್ಕಂತಹ ದೀರ್ಘತಮಸ್ಸು. ಈ ದೀರ್ಘತಮಸ್ಸಿಗೂ ಭರದ್ವಾಜ ಅಂತ ಹೆಸರಿದೆ. ನಮಗೆ ಪುರಾಣದಲ್ಲಿ ಸಿಕ್ಕಾಬಟ್ಟೆ ಸಂಕೀರ್ಣತೆಯನ್ನು ತಂದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈ ದೀರ್ಘತಮಸ್ಸಿಗೆ ಭರದ್ವಾಜ ಅಂತ ಹೆಸರಿದೆ. ಯಾಕೆ ಭರದ್ವಾಜ ಅಂತ ಹೆಸರು? ದ್ವಾಜ ಅಂದರೆ ಇಬ್ಬರಿಂದ ಹುಟ್ಟಿದವ ಅಂತ ಅರ್ಥ. ದ್ವಾ ಅಂದರೆ ಇಬ್ಬರು, ಅವರಿಂದ ಜ ಅಂದರೆ ಆವಿರ್ಭವಿಸುವುದು. ಉತ್ಪತ್ತಿಗೆ ಕಾರಣರಿಬ್ಬರು ಅನ್ನುವ ಕಾರಣದಿಂದ ಭರ, ದ್ವಾಜಂಭರ ಅಂತ ಭಾಗವತದಲ್ಲಿ ಈ ಕಥೆ ಬರ್ತದೆ. ದ್ವಾಜಂಭರ, 2 ಕಡೆಯಿಂದ ನೀನು ಹುಟ್ಟುವುದಕ್ಕೆ ಕಾರಣ, ಅಂಥದ್ದನ್ನು ಅಮ್ಮ ನೀನು ಹೊತ್ತುಕೋ ಬಿಡಬೇಡ ಅಂತ ಮಮತೆಯ ಹತ್ರ ಒಳಗಿದ್ದ ಮಗು ಹೇಳಿತು. ಆ ಕಾರಣದಿಂದ ಅದಕ್ಕೆ ಭರದ್ವಾಜ ಅಂತಲೇ ಹೆಸರಾಯಿತು ಅಂತ. ಹೀಗೆ ಭರದ್ವಾಜ ಅಂದರೆ ದ್ವಾಜನನ್ನು ಭರಣೆ ಮಾಡಿದ ತಾಯಿ ಮಮತೆಯಿಂದ ಆವಿರ್ಭವಿಸಿರ್ತಕ್ಕಂತಹ ಮಗು. ದೀರ್ಘತಮಸ್ಸಿಗೆ ಭರದ್ವಾಜ ಅಂತ ಹೆಸರಿದೆ. ಆದರೆ ಈ ಭರದ್ವಾಜ ಗೋತ್ರ ಪ್ರವರ್ತಕ ಭರದ್ವಾಜ ಅಲ್ಲ. ಒಟ್ಟು 7 ಜನ ಭರದ್ವಾಜರಿದ್ದಾರೆ. ಸಮಸ್ಯೆ ಅಲ್ಲಿದೆ. 7 ಜನ ಭರದ್ವಾಜರು, ಬೇರೆ ಬೇರೆ ಭರದ್ವಾಜರು. ಈಗ ಒಬ್ಬ ಭರದ್ವಾಜ ಆಯಿತು, ಇನ್ನು 5 ಜನ ಭರದ್ವಾಜ ಮುಟ್ಲಿಕ್ಕಿಲ್ಲ. ಈಗ ಪ್ರಧಾನ ಭರದ್ವಾಜರ ಹತ್ರ ನಾವು ಬರುವ. ಭರದ್ವಾಜ ಗೋತ್ರ ಪ್ರವರ್ತಕ ಭರದ್ವಾಜರು ಯಾರು? ಈ ಭರದ್ವಾಜರು ಬೃಹಸ್ಪತಿಯ ಮಗನೇ. ಬಾರ್ಹಸ್ಪತ್ಯೋ ಭರದ್ವಾಜ ಅಂತ. ಅಂದರೆ ಬೃಹಸ್ಪತ್ಯಾಚಾರ್ಯರಿಗೆ ತನ್ನ ನಿಯತ ಸತಿಯಾದಂತಹ ತಾರಾದೇವಿಯಲ್ಲಿ ಆವಿರ್ಭವಿಸಿದಂತಹ ಮಗ. ಇತಿಹಾಸದಲ್ಲಿ ತಾರಾ ಅಂತ ಇಬ್ಬರಿದ್ದಾರಲ್ಲ, ಒಂದು ವಾಲಿಯ ಪತ್ನಿಯಾಗಿ ತಾರೆ ಒಬ್ಬಳಿದ್ದಾಳೆ, ಇನ್ನೊಬ್ಬಳು ಬೃಹಸ್ಪತಿ ಪತ್ನಿಯಾಗಿ ತಾರಾದೇವಿ ಮತ್ತೊಬ್ಬಳಿದ್ದಾಳೆ. ನಾವು ಬೆಳಗ್ಗೆ ಒಂದು ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ ಪಂಚ ಕನ್ನಿಕೆಯರನ್ನು ಅಥವಾ ಪಂಚಪತಿವ್ರತೆಯರನ್ನು ಸ್ಮರಿಸಿಕೊಳ್ತೇವೆ. ಈ ಪಂಚಪತಿವ್ರತೆಯರಲ್ಲಿ ಸೇರತಕ್ಕಂತಹ ತಾರೆ ಅಂತ ಹೇಳಿದರೆ ಅದು ಈ ಬೃಹಸ್ಪತಿ ಪತ್ನಿಯಾದಂತಹ ತಾರೆ, ಹೊರತು ವಾಲಿಪತ್ನಿಯಾದ ತಾರೆ ಅಲ್ಲ. ಯಾಕಂದರೆ ವಾಲಿಪತ್ನಿಯಾದ ತಾರೆಯಲ್ಲಿ ಒಂದು ಸಮಸ್ಯೆ ಉಂಟು ಅನ್ನುವುದನ್ನು ಶ್ರೀಮನ್ ಮಧ್ವಾಚಾರ್ಯರು ತನ್ನ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ, ಅಥವಾ ರಾಮಾಯಣವೇ ನಿರೂಪಣೆ ಮಾಡಿದೆ. ಅದನ್ನು ತಾರೆಗೆ ತನ್ನ ಶರೀರ ತ್ಯಾಗಾನಂತರದಲ್ಲಿ ಸ್ವರ್ಗದ ಬಾಗಿಲು ಮುಚ್ಚಿತ್ತು ಅಂತ ಒಂದು ಘಟನೆ ಬರುತ್ತೆ. ಆ ಮುಚ್ಚುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ತಾರೆಯಲ್ಲಿದ್ದಂತಹ ಒಂದು ರೀತಿಯ ದೋಷ ಅಂತ ಪುರಾಣಗಳ ಸಾಹಿತ್ಯ ಉಲ್ಲೇಖ ಮಾಡ್ತದೆ. ಆದರೆ ಬೃಹಸ್ಪತಿ ಪತ್ನಿಯಾದಂತಹ ತಾರೆಯನ್ನು ಪಂಚಪತಿವ್ರತೆಯರಲ್ಲಿ ಉಲ್ಲೇಖಿಸಬೇಕು. ಯಾಕೆ ಆಕೆಯನ್ನು ಉಲ್ಲೇಖಿಸಬೇಕು? ಎಷ್ಟು ದೊಡ್ಡ ದೊಡ್ಡ ಪತಿವ್ರತೆಯರಿರುವಾಗ ಇವಳನ್ನೇ ಸೇರಿಸಬೇಕು ಯಾಕೆ? ಯಾಕಂದರೆ ಬೃಹಸ್ಪತಿ ಪತ್ನಿಯಾದಂತಹ ತಾರೆಯಲ್ಲಿ ಪಾತಿವ್ರತ್ಯ ಇಲ್ಲ ಅಂತ ಒಂದು ಆಕ್ಷೇಪ ಮಾಡುವುದಕ್ಕೆ ಅವಕಾಶ ಇತಿಹಾಸದಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಪಾತಿವ್ರತ್ಯ ಇಲ್ಲ ಆಕೆಯಲ್ಲಿ ಅಂತ ಒಂದು ಆಕ್ಷೇಪ ಬರುವಾಗ ನಿಜವಾಗಿ ಇದೆ ಅಂತ ತೋರಿಸುವುದಕ್ಕೆ ಆಕೆಯನ್ನು ಹೇಳಬೇಕು. ಇಲ್ಲೆಲ್ಲ ಹಾಗೆ, ಅಹಲ್ಯೆಯಲ್ಲೂ ಕೂಡ ಹಾಗೆ. ಅಹಲ್ಯ ಮೇಲೆ ಇಂದ್ರನ ದರ್ಶನ ನಡೆದಾಗ ಅಹಲ್ಯ ಪತಿವ್ರತೆ ಹೇಗೆ ಅಂತ ಪ್ರಶ್ನೆ ಬಂತು. ಇಲ್ಲ, ಅದು ದರ್ಶನದಿಂದ ದೌಷ್ಟ್ಯ ಆಕೆಯಲ್ಲಿಲ್ಲ. ಭಗವಂತ ಶ್ರೀರಾಮಚಂದ್ರನ ದೃಷ್ಟಿಪಾತ ಮಾತ್ರದಿಂದ ಆಕೆ ಪರಮಶುದ್ಧಳು. ಆದ್ದರಿಂದ ಅಹಲ್ಯೆಯು ಪತಿವ್ರತೆಗಳಲ್ಲಿ ಒಬ್ಬಳಾಗ್ತಾಳೆ. ದ್ರೌಪದಿ ದೇವಿಯಲ್ಲಿ ಪಂಚಪತಿಕಾಳಾದಂತಹ ಈಕೆ ಹೇಗೆ ಪತಿವ್ರತೆ ಅಂತ ಪ್ರಶ್ನೆ ಬಂದರೆ ಅಲ್ಲೂ ಆಕೆ ಪತಿವ್ರತೆ ಅಂತ ವೇದವ್ಯಾಸರು ಎತ್ತಿ ತೋರಿಸಬೇಕಾಗಿದೆ. ಅದರ ಒಳಗಿರುವ ಸೂಕ್ಷ್ಮಗಳು ನಮಗೆ ಅರ್ಥವಾಗದೆ ಹೋದರೂ ಅಲ್ಲಿ ಪಾತಿವ್ರತ್ಯ ಶುದ್ಧವಾಗಿದೆ ಅಂತ ತೋರಿಸಬೇಕು.
ಆ ದೃಷ್ಟಿಯಿಂದ ತಾರೆಯನ್ನು ಪಂಚಪತಿವ್ರತೆಯರಲ್ಲಿ ಒಬ್ಬಳನ್ನಾಗಿ ನಾವು ಉಪಕಲ್ಪಿಸಿದ್ದೇವೆ. ಆ ತಾರೆ ಅಂತ ಹೇಳಿದರೆ ಬೃಹಸ್ಪತಿ ಪತ್ನಿ ತಾರೆ. ಈ ತಾರಾದೇವಿಯಲ್ಲಿ ಸಾಕ್ಷಾತ್ತಾಗಿ ಬೃಹಸ್ಪತ್ಯನಾಗಿ ಆವಿರ್ಭವಿಸಿರ್ತಕ್ಕಂಥವ ಭರದ್ವಾಜ ಮಹರ್ಷಿ. ಇವನಿಗೆ ಭರದ್ವಾಜ ಅಂತ ಹೆಸರು ಯಾಕೆ ಅಂತೇಳಿ ಅವನೇ ಹೇಳ್ತಾನೆ. ನಾನು ಯಾಕೆ ಭರದ್ವಾಜ ಅಂದರೆ ಭರೇ ಶಿಷ್ಯಾನ್ ಭರೇ ಪುತ್ರಾನ್ ಅವ ಹೇಳೋದು. ಭರೇ ಶಿಷ್ಯಾನ್, ನಾನು ನನ್ನ ಶಿಷ್ಯರನ್ನು ಭರಿಸುತ್ತೇನೆ. ಶಿಷ್ಯರನ್ನು ಭರಿಸುವುದು ಅಂದರೆ ಸುಲಭ ಅಲ್ಲ. ಶಿಷ್ಯರು ಇವತ್ತು ಬಂದವರು ನಾಳೆಯೂ ಬರುವ ಹಾಗಿರಬೇಕು. ಅಂದರೆ ಇವನ ಪಾಠ ಸರಿಯಾಗಿದ್ದರೆ ಮಾತ್ರ ಬರ್ತಾರೆ. ಶಿಷ್ಯರು ಗುರುವನ್ನು ಪರೀಕ್ಷೆ ಮಾಡಿ ತಗೊಳ್ಬೇಕಂತೆ. ಈಗ ನಾವೆಲ್ಲ ಹೇಗೆ ಶಿಷ್ಯರನ್ನು ತಗೊಳ್ಳುವಾಗ ಪರೀಕ್ಷೆ ಮಾಡೋದು, ಇಂಟರ್ವ್ಯೂ. ಶಿಷ್ಯನನ್ನು ಗುರು ಹೇಗೆ ಪರೀಕ್ಷೆ ಮಾಡಬೇಕು, ಶಿಷ್ಯನು ಗುರುವನ್ನು ಸ್ವೀಕರಿಸುವಾಗ ಅವನನ್ನು ಪರೀಕ್ಷೆ ಮಾಡಿ ಗುರುವನ್ನು ಸ್ವೀಕಾರ ಮಾಡಬೇಕು. ಗುರುವನ್ನು ಪರೀಕ್ಷೆ ಮಾಡುವುದು ಹೇಗೆ? ಗುರುವಿನಲ್ಲಿ ಓದಿ ಬಂದ ಶಿಷ್ಯರ ಮೂಲಕ. ಅದು ಹೋಗಿ ಗುರುಗಳಿಗೆ ಒಂದು 10 ಪ್ರಶ್ನೆ ಕೇಳ್ತೇನೆ ಉತ್ತರಿಸಿ ಅಂತ ಅವರ ಮುಂದೆ ಪರೀಕ್ಷೆ ಮಾಡುವುದಲ್ಲ. ಗುರುಗಳ ಪರೀಕ್ಷೆ ಅಂತ ಹೇಳಿದರೆ ಗುರುಗಳಲ್ಲಿ ಅಧ್ಯಯನ ಮಾಡಿದಂತಹ ಶಿಷ್ಯರ ಮೂಲಕ ಈ ಗುರುಗಳು ಎಷ್ಟು ಅನ್ನುವುದನ್ನು ತಾನು ಪರೀಕ್ಷಿಸಿ ಆ ಗುರುಗಳ ಹತ್ತಿರದಲ್ಲಿ ಅಲ್ಲಿ ಹೋದ ಮೇಲೆ ಪರೀಕ್ಷೆ ಇರಬಾರ್ದು, ಸಂಪೂರ್ಣ ಶ್ರದ್ಧೆ ಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಆ ಶ್ರದ್ಧೆಯ ಮೂಲಕ ಆತಜ್ಞಾನವನ್ನು ಪಡಿಬೇಕು. ಹೀಗೆ ಗುರುಗಳ ಹತ್ತಿರ ಶ್ರದ್ಧೆಯಿಂದ ಹೋಗಿ ಸೇರಿ ಅಧ್ಯಯನವನ್ನು ನಡೆಸಬೇಕು. ಅಂತಹ ಗುರುಗಳ ಹತ್ರ ಮತ್ತೆ ಮತ್ತೆ ಶಿಷ್ಯರು ಬರಬೇಕು ಅಂತಾದರೆ ಆ ಶಿಷ್ಯರನ್ನು ಈತ ಸರಿಯಾಗಿ ಭರಣ ಮಾಡಬೇಕು. ಭರಣ ಮಾಡುವುದು ಅಂದರೆ ಸರಿಯಾದ ರೀತಿಯ ಊಟವನ್ನು ಕೊಡಬೇಕು, ಸರಿಯಾದ ರೀತಿಯ ಪಾಠವನ್ನು ಕೊಡಬೇಕು, ಸರಿಯಾದ ರೀತಿಯ ಆಟಕ್ಕೂ ಅವಕಾಶವನ್ನು ಮಾಡಿಕೊಡಬೇಕು. ಆಟ, ಊಟ, ಪಾಠಗಳ ಜೊತೆಗೆ ಅವರಿಗೆ ಹೇಗೆ ಜೀವನ ನಡಿಬೇಕು ಅನ್ನುವ ಜೀವನ ಪದ್ಧತಿಯನ್ನು ಕೂಡ ತಾನು ಕಲಿಸಿಕೊಡುವುದರ ಮೂಲಕ ಒಬ್ಬ ವ್ಯಕ್ತಿ ಗುರುಕುಲಕ್ಕೆ ಬಂದು ಕಲ್ಲಿನ ಹಾಗೆ ಬಂದವ ಪ್ರತಿಮೆಯ ಹಾಗೆ ಹೊರಗೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ಗುರು ಏನು ಹೇಳ್ತಾನೆ ಅಂದರೆ ಭರೇ ಶಿಷ್ಯಾನ್, ನಾನು ಶಿಷ್ಯರನ್ನು ಭರಿಸುತ್ತೇನೆ. ಭರೇ ಪುತ್ರಾನ್, ನನ್ನ 100 ಮಕ್ಕಳನ್ನೂ ನಾನು ಸಾಕ್ತೇನೆ. ಅಷ್ಟೇ ಅಲ್ಲ, ಭರೇ ದೇವಾನ್ ತಥಾ ವಿಪ್ರಾನ್ ತಥಾ ಋಷೀನ್ ಅಂತ ಹೇಳ್ತಾನೆ. ನಾನು ಭರೇ ದೇವಾನ್, ದೇವತೆಗಳನ್ನು ಭರಿಸುತ್ತೇನೆ, ಋಷಿಗಳನ್ನು ಭರಿಸುತ್ತೇನೆ ಅಂತ. ದೇವತೆಗಳನ್ನು ಭರಿಸುವುದು ಅಂದ್ರೆ ಏನು? ದೇವತೆಗಳಿಗೆ ಕಾಲ ಕಾಲಕ್ಕೆ ಆಹುತಿಯನ್ನು ಕೊಡುವುದು. ಋಷಿಗಳನ್ನು ಭರಿಸುವುದು ಅಂದರೆ ಋಷಿಗಳು ಕೊಟ್ಟು ಹೋದಂತಹ ಏನು ಶಾಸ್ತ್ರಗಳುಂಟು ಅದನ್ನು ನನ್ನ ಕಾಲಕ್ಕೆ ನಾನು ಉಳಿಸುವುದು. ಅವರು ಕೊಟ್ಟ ಶಾಸ್ತ್ರಗಳನ್ನು ಉಳಿಸುವುದು, ದಿನನಿತ್ಯ ಪಾರಾಯಣ ಮಾಡುವುದು, ಅದನ್ನು ಪಠನ ಮಾಡುವುದು, ಗುರುಮುಖೇನ ಅಧ್ಯಯನ ಮಾಡುವುದು. ಹೀಗೆ ಶಾಸ್ತ್ರದ ಉಳಿಕೆ ಅಂತೇನಿದೆ, ಶಾಸ್ತ್ರ ಸಂರಕ್ಷಣೆ, ಅದು ಋಷಿಗಳನ್ನು ಭರಿಸುವುದು ಅಂದರೆ ಋಷಿಗಳಿಗೆ ನಮ್ಮ ಋಣವನ್ನು ತೀರಿಸುವುದು ಅಂತ ಅರ್ಥ. ಭರೇ ದೇವಾನ್ ಭರೇ ತಥಾ ಋಷೀನ್, ಋಷಿಗಳನ್ನು ನಾನು ಭರಿಸುತ್ತೇನೆ. ತಸ್ಮಾತ್ ಭರದ್ವಾಜ, ಈ ಕಾರಣದಿಂದ ನನಗೆ ಭರದ್ವಾಜ ಅಂತ ಹೆಸರು. ಅವನು ದ್ವಾಜನೂ ಹೌದು, ಜೊತೆಗೆ ಎಲ್ಲರನ್ನೂ ಭರಿಸುವವನೂ ಹೌದು. ಭರತ್ ವಾಜ ಭರದ್ವಾಜ, ಅವನು ಭರದ್ವಾಜ ಅಲ್ಲ. ಹಿಂದೆ ನಾವು ದೀರ್ಘತಮಸ್ಸಿಗೆ ಹೇಳಿದ್ದೇಗೆ ದ್ವಾಜನಾದವನನ್ನು ಭರಿಸಿದವ ಅಂತ. ಇಲ್ಲಿ ಹಾಗಲ್ಲ, ಭರತ್ ವಾಜ ಅದು ಸೇರಿ ಭರದ್ವಾಜ ಅಂತ ಆಗ್ತದೆ. ವಾಜ ಅಂತೇಳಿದರೆ ವಾಜಮನ್ನಂ ಸಮುದ್ದಿಷ್ಟಂ, ವಾಜ ಅಂತೇಳಿದರೆ ಅನ್ನ ಅಂತ ಅರ್ಥ. ಭರಣ ಅಂತೇಳಿದರೆ ಧರಿಸುವುದು ಅಂತ ಅರ್ಥ. ಯಾರಿಗೆ ಅನ್ನ ಹಾಕಬೇಕು ಅವರಿಗೆಲ್ಲ ಅನ್ನದ ವ್ಯವಸ್ಥೆಯನ್ನು ಮಾಡುವವ, ವಾಜವನ್ನು ಧರಿಸಿದವ. ವಾಜ ಪ್ರಜಾಹ ಅಂತ ಭಾಷ್ಯದಲ್ಲಿ ಹೇಳುವಾಗ ಆಚಾರ್ಯರು ವಾಜ ಶಬ್ದಕ್ಕೆ ಪ್ರಜೆ ಅಂತ ಅರ್ಥ. ಅಂತ ಭರದ್ವಾಜ ಅಂತ ಹೇಳಿದರೆ ಪ್ರಜೆಗಳನ್ನೆಲ್ಲ ಭರಿಸುವವ. ಮಹಾಭಾರತದಲ್ಲಿ ಇನ್ನೊಂದು ಮಾತು ಬರುತ್ತೆ, ಭರೇ ಶಿಷ್ಯಾನ್ ಭರೇ ಪುತ್ರಾನ್ ಅಂತ ಹೇಳ್ತಾನಲ್ವ. ಅಲ್ಲಿ ಭರೇ ಶಿಷ್ಯಾನ್ ಅಂದರೆ ಶಿಷ್ಯರನ್ನು ನಾನು ಭರಿಸುತ್ತೇನೆ ಅಂತಲ್ಲ, ಅಶಿಷ್ಯಾನ್ ಭರೇ ಅಂತ. ಭರೇ ಅಶಿಷ್ಯಾನ್ ಭರೇ ಪುತ್ರಾನ್, ಅಲ್ಲಿ ಅಳು ಹಾಕಿ ಸಂಧಿ ಮಾಡಿಕೊಳ್ಳಬೇಕು. ಭರೇ ಅಪುತ್ರಾನ್, ನಾನು ನನ್ನ ಮಕ್ಕಳಲ್ಲದ ಲೋಕದಲ್ಲಿ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಾಗದೇ ಇರತಕ್ಕಂತಹ ರೀತಿಯಲ್ಲಿ ಅನಾಥರಾದ ಶಿಶುಗಳನ್ನೂ ನಾನು ಭರಿಸುತ್ತೇನೆ. ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಮಹಾಭಾರತದ ಈ ಶ್ಲೋಕಕ್ಕೆ. ಭರೇ ಅಶಿಷ್ಯಾನ್, ಯಾರನ್ನು ನಾವು ಗುರುಕುಲದಲ್ಲಿಟ್ಟುಕೊಂಡು ಹೀಗೆ ಮಾಡು ಅಂತ ಹೇಳಿದಾಗ ಆ ಕೆಲಸವನ್ನು ಮಾಡುವುದಿಲ್ವೋ ಅವರಿಗೆ ಅಶಿಷ್ಯರು ಅಂತ ಹೆಸರು. ಶಿಷ್ಯ ಅಂದ್ರೇನು? ಶಾಸನ ಮಾಡಿದರೆ ಅದನ್ನು ಅನುಸರಿಸುವವನಿಗೆ ಶಿಷ್ಯ ಅಂತ ಹೆಸರು. ಶಾಸು ಅನುಶಿಷ್ಟವು ಅಂತ ಧಾತು. ಶಾಸನಕ್ಕೆ ಒಳಪಡುವವ ಶಿಷ್ಯ, ಶಿಷ್ಯತೆ ಇತಿ ಶಿಷ್ಯ. ನಾವು ಮಾಡಿದ ಅನುಶಾಸನ, ಏತದನುಶಾಸನಂ ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ ಅಂತ ನಾವೇನು ಅನುಶಾಸನ ಮಾಡ್ತೇವೆ, ಗುರುಗಳು ನಿರ್ದೇಶನ ಕೊಡ್ತೇವೆ, ಅದನ್ನು ಹಾಗೆ ಅನುಷ್ಠಾನ ಮಾಡುವವ ಗುರುವಾಕ್ಯ ಪರಿಪಾಲಕನಾದ ವ್ಯಕ್ತಿಗೆ ಶಿಷ್ಯ ಅಂತ ಹೆಸರು. ಗುರುವಾಕ್ಯವನ್ನು ಉಲ್ಲಂಘನೆ ಮಾಡತಕ್ಕಂಥ ಶಿಷ್ಯನಿಗೆ ಅಶಿಷ್ಯ ಅಂತ ಹೆಸರು.
ಬರೇ ಅಶಿಷ್ಯ ಅಂದ ಸಾಮಾನ್ಯವಾಗಿ ಶಿಷ್ಯರನ್ನು ಪಾಲನೆ ಮಾಡುವುದು ಸುಲಭ. ಆದರೆ ಹೇಳಿದ ಹಾಗೆ ಕೇಳದೇ ಇದ್ದವರನ್ನು ಗುರುಕುಲ ಬಿಟ್ಟು ಕಳಿಸಿದರೆ ಲೋಕಕ್ಕೆ ಇನ್ನಷ್ಟು ಅನರ್ಥದಾಯಕರಾಗ್ತಾರೆ. ಅಂಥವರನ್ನೂ ಉಳಿಸಿಕೊಂಡು ಅವರ ಮನಸ್ಸನ್ನೂ ಪರಿವರ್ತನೆ ಮಾಡಿ ಅವರಿಗೂ ಅನ್ನ ಊಟವನ್ನು ಹಾಕಿ ಅವರಿಗೆ ವಿದ್ಯೆಯನ್ನು ಕೊಡುವುದು ಅನ್ನೋದು ಅದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದವ ಭರದ್ವಾಜ ಮಹರ್ಷಿ. ಅಂತಹ ಆ ಕಾರಣದಿಂದಲೇ ಭರತ್ ವಾಜ ಭರಂತಹ ಯಾರು ಭರತ್ ವಾಜ ವಾಜಾನ್ ಭರತ್ ಭರದ್ವಾಜ ಎಲ್ಲ ಪ್ರಜೆಗಳನ್ನು ಎಲ್ಲ ರೀತಿಯ ಶಿಷ್ಯರನ್ನು ಕೂಡ ತಾನು ಪಾಲನೆ ಮಾಡಿದವನಾದ್ದರಿಂದ ದೊಡ್ಡ ಗುರುಕುಲವನ್ನು ನಡೆಸಿದವನಾದ್ದರಿಂದ ಆ ಮಹರ್ಷಿಗೆ ಭರದ್ವಾಜ ಅಂತ ಹೆಸರು. ಇಂತಹ ಭರದ್ವಾಜನ ಗೋತ್ರ, ಆ ಭರದ್ವಾಜನ ಗೋತ್ರದಲ್ಲಿ ಬಾರ್ಹಸ್ಪತ್ಯೋ ಭರದ್ವಾಜ ಅಂತ ಹೇಳ್ತೇವೆ. ಅವನ ಗೋತ್ರದಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಒಂದು ಋಕ್ಷ ಅಂತ ಒಂದು ಪ್ರಭೇದ ಇದೆ. ಭರದ್ವಾಜ ಗೋತ್ರದಿಂದ ಋಕ್ಷಾಹ ಒಂದು 9 ಜನ ಋಕ್ಷ ಅಂತ ಋಷಿಗಳಿದ್ದಾರೆ. ಅವರ ಒಂದು ಗಣಕ್ಕೆ ಋಕ್ಷಗಣ ಅಂತಲೇ ಹೆಸರು. ಇನ್ನೊಂದು ಗೌತಮ ಗಣ ಅಂತಿದೆ. ಗೌತಮ ಗೋತ್ರವು ಕೂಡ ಭರದ್ವಾಜ ಗೋತ್ರದ ಒಂದು ಗಣ. ಅದು ಗೌತಮ ಗೋತ್ರ ಅಂತ ಹೇಳ್ತೇವೆ, ಅಥವಾ ಗೌತಮ ಸಗೋತ್ರ, ಗೌತಮ ಸಗೋತ್ರ ಅಂತ ಹೇಳುವಂಥ ಗೌತಮ ಗೋತ್ರ. ಆ ಗೌತಮನೂ ಕೂಡ ಇದೇ ಭರದ್ವಾಜ ಗೋತ್ರದ ಕವಲಿನಲ್ಲಿ ಬರತಕ್ಕಂತಹ ಒಂದು ಋಷಿ, ಗೌತಮ ಗೋತ್ರ ಅಂತ ಅದನ್ನು ಕರೀತಾರೆ. ಹೀಗೆ ಭರದ್ವಾಜರಲ್ಲಿ ಭಾರದ್ವಾಜ, ಅದರಲ್ಲಿ ಅನೇಕ ಪ್ರಭೇದಗಳುಂಟು. ಈ ಗೌತಮ, ಭಾರದ್ವಾಜ, ಗೌತಮ, ಆಂಬರೀಷ ಅಥವಾ ಭಾರದ್ವಾಜ, ಬಾರ್ಹಸ್ಪತ್ಯ, ಗೌತಮ ತ್ರ್ಯಾರ್ಷೇಯ ಪ್ರವರ ಅಂತ ಕರೀತಾರೆ. ಒಂದು 3-4 ಇದೆ. ಒಂದು 5 ಸೇರಿಕೊಂಡು ಪಂಚಾರ್ಷೇಯ ಪ್ರವರವು ಕೂಡ ಭಾರದ್ವಾಜ ಗೋತ್ರದಲ್ಲಿದೆ. ಪಂಚಾರ್ಷೇಯ ಪ್ರವರ ಅಂತ ಆಗಬೇಕಾದ್ರೆ ಅದರಲ್ಲಿ ಋಕ್ಷ ಅಂತಕ್ಕಂತಹ ಗಣವು ಕೂಡ ಒಟ್ಟಿಗೆ ಸೇರಿಕೊಂಡು ಅದು ಪಂಚಾರ್ಷೇಯ ಪ್ರವರ ಆಗ್ತದೆ. ಈ ಭಾರದ್ವಾಜ ಗೋತ್ರ ಏನಿದೆ ಇದು ಭರದ್ವಾಜ ಮಹರ್ಷಿಗಳಿಂದ ಆರಂಭವಾದಂತಹ ಗೋತ್ರ. ಭರದ್ವಾಜರನ್ನು ಗೋತ್ರ ಪ್ರವರ್ತಕ ಋಷಿ ಅಂತ ಒಂದು ಸ್ಥಾನ ಕೊಟ್ಟು ನಿಲ್ಲಿಸಿದ್ದಾರೆ ಆಕಾಶದಲ್ಲಿರ್ತಕ್ಕಂತಹ ಸಪ್ತರ್ಷಿ ಮಂಡಲದಲ್ಲಿ. ಅಂದರೆ ಗೋತ್ರ ಪ್ರವರ್ತಕವಾದಂತಹ ಒಂದು ಸ್ಥಾನದಲ್ಲಿ ಭರದ್ವಾಜರಿರುವುದರಿಂದ ಆ ಗೋತ್ರ ಭಾರದ್ವಾಜ ಗೋತ್ರ ಅಥವಾ ಭರದ್ವಾಜ ಗೋತ್ರ ಅಂತ ಕರೆಸಿಕೊಂಡಿದೆ. ಈ ಭರದ್ವಾಜರದ್ದು ಭಾರಿ ವಿಶಿಷ್ಟವಾದಂತಹ ಶಕ್ತಿ. ಇವರನ್ನು ಅನೇಕ ಋಷಿಗಳು ತಮ್ಮ ಒಂದು ಆಸ್ಥಾನದಲ್ಲಿ ಮಾರ್ಗದರ್ಶಕ ಋಷಿಗಳು ಅಂತ ಸ್ವೀಕಾರ ಮಾಡಿದರು. ಈಗ ನಮ್ಮಲ್ಲಿ ಹೇಗೆ ಶ್ರೀ ವ್ಯಾಸರಾಜ ತೀರ್ಥರನ್ನು, ವ್ಯಾಸರಾಜರನ್ನು ನಮ್ಮ ಕೃಷ್ಣದೇವರಾಯ ಮೊದಲಾದಂತಹ ವಿಜಯನಗರದ ಅರಸರು ತಮ್ಮ ಆಸ್ಥಾನ ವಿದ್ವಾಂಸರು, ಆಸ್ಥಾನ ಗುರುಗಳು ಅಂತ ಅವರನ್ನು ಸ್ವೀಕಾರ ಮಾಡಿದ್ದಾರೋ, ಹಾಗೆ ಹಿಂದಿನ ಕಾಲದಲ್ಲಿ ಅನೇಕ ಋಷಿಗಳನ್ನು ಅನೇಕರು ತಮ್ಮ ಕುಲಗುರುಗಳು ಅಂತ ಸ್ವೀಕಾರ ಮಾಡಿದ್ದಾರೆ. ಉದಾಹರಣೆಗೆ ಇದೇ ಗೋತ್ರದಲ್ಲಿ ಬರತಕ್ಕಂಥ ವಸಿಷ್ಠರು, ಅವರನ್ನು ಸೂರ್ಯವಂಶದ ಗುರುಗಳು ಅಂತ ಕರೀತೇವೆ. ಗರ್ಗಾಚಾರ್ಯರು, ಗರ್ಗಗೋತ್ರ, ಗಾರ್ಗ್ಯ ಗೋತ್ರ ಅಂತಿದೆ, ಆ ಗರ್ಗಾಚಾರ್ಯರು ಯದುವಂಶದ ಗುರುಗಳು ಅಂತ ಕರೆಸಿಕೊಳ್ತಾರೆ. ಧೌಮ್ಯರು ಪಾಂಡವರ ಗುರುಗಳು ಅಂತ ಕರೆಸಿಕೊಳ್ತಾರೆ. ಹಾಗೆ ಇಲ್ಲಿ ಗೌತಮಾನಿಸಿದಂತಹ ಕೃಪಾಚಾರ್ಯ ಅವರು ಕೂಡ ಕೌರವರ ಗುರುಗಳು ಅಂತ ಕರೆಸಿಕೊಂಡವರು. ಈ ಬೃಹಸ್ಪತ್ಯಾಚಾರ್ಯರಿಂದ ಭರದ್ವಾಜರಿಂದ ದ್ರೋಣಾಚಾರ್ಯರ ಆವಿರ್ಭಾವ ಆಗ್ತದೆ. ಅದನ್ನು ದ್ರೋಣಾಚಾರ್ಯರು ಹೀಗೆ ಹೇಳುವಾಗ ಭಾರದ್ವಾಜ ಗೋತ್ರ ಅಂತಲೇ ತನ್ನನ್ನು ಹೇಳಿಕೊಳ್ಳುವುದು. ದ್ರೋಣಾಚಾರ್ಯರು ಸಾಕ್ಷಾತ್ತಾಗಿ ಭಾರದ್ವಾಜ ಗೋತ್ರದಲ್ಲಿ ಆವಿರ್ಭವಿಸಿರ್ತಕ್ಕಂಥವರು. ಇಂತಹ ಭರದ್ವಾಜ ಮಹರ್ಷಿಗಳು ಅನೇಕ ಋಷಿಗಳಿಗೆ ತಾವು ಮಾರ್ಗದರ್ಶಕರಾಗಿದ್ದಾರೆ, ಅನೇಕ ರಾಜಋಷಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಉದಾಹರಣೆಗೆ ದಿವೋದಾಸ ಅಂತ ಕಾಶಿ ದೇಶದ ರಾಜ, ಆತ ದಿವೋದಾಸ ಅಂತ ಅವನಿಗೆ ಹೆಸರು. ಈ ದಿವೋದಾಸ ರಾಜನ ಮೇಲೆ ಅನೇಕರು ಆಕ್ರಮಣ ಮಾಡಿದರು. ಯಾಕಂದರೆ ಕಾಶಿ ದೇಶ ಅನ್ನೋದು ಸಮೃದ್ಧವಾದ ದೇಶ. ತಮ್ಮ ದೇಶದಲ್ಲಿ ಪ್ರಜೆಗಳಿಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕಡಿಮೆ ಆಯಿತು ಅಂತ ಹೇಳಿದರೆ, ಎಲ್ಲಿ ಸಂಪದ್ಭರಿತವಾದ ದೇಶ ಇದೆ ಅಲ್ಲಿಗೆ ಆಕ್ರಮಣವನ್ನು ಮಾಡುವುದು ಅದು ಆಸುರ ಪ್ರವೃತ್ತಿ. ಆ ರೀತಿಯಲ್ಲಿ ಶಂಬರಾಸುರ ಅಂತ ಒಬ್ಬ ಅಸುರ ಇದ್ದ. ಆತ ದಿವೋದಾಸನ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಅಲ್ಲಿಂದ ಸಂಪತ್ತುಗಳನ್ನು ಕಿತ್ತುಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ದಿವೋದಾಸನಿಗೆ ಶಂಬರನನ್ನು ಎದುರಿಸುವುದಕ್ಕೆ ಸಾಮರ್ಥ್ಯ ಇರಲಿಲ್ಲ. ಅಷ್ಟು ಹೊತ್ತಿಗೆ ಭಾರದ್ವಾಜ ಮಹರ್ಷಿಗಳು ತಮ್ಮ ಈ ಕಾಶಿ ಪಟ್ಟಣಕ್ಕೆ ಬಂದಿದ್ದಾರೆ ಅನ್ನುವ ವಿಷಯ ಅವನಿಗೆ ಗೊತ್ತಾಗ್ತದೆ. ಗಂಗಾ ಸ್ನಾನಕ್ಕೋಸ್ಕರ ಅವರು ಆಗಮಿಸಿದರು. ಭರದ್ವಾಜರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಮ್ಮ ದೇಶವನ್ನು, ನಮ್ಮ ಪ್ರಜೆಗಳನ್ನು ತಾವು ರಕ್ಷಣೆ ಮಾಡಬೇಕು ಅಂತ ಈತ ಕೇಳಿಕೊಂಡ. ಭಾರದ್ವಾಜರು ತಾವು ಅನೇಕ ಅಸ್ತ್ರಗಳನ್ನು ನಿರ್ಮಾಣ ಮಾಡಿಸಿ ಆ ಅಸ್ತ್ರಗಳನ್ನು ತಾವು ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಅದರಲ್ಲಿ ಅದ್ಭುತವಾದ ಶಕ್ತಿಯನ್ನು ತುಂಬಿಸಿ ರಾಜನಿಗೆ ಕೊಟ್ಟು ಶಂಬರನನ್ನು ಎದುರಿಸುವಂತ ಹೇಳಿದರು. ಶಂಬರಾಸುರ ಸೋತು ಹೊರಡಿ ಹೋದ. ಆಮೇಲೆ ಒಂದು ಬಾರಿಯೂ ಕೂಡ ಕಾಶಿ ಪಟ್ಟಣದ ಮೇಲೆ ಅದರ ಆಕ್ರಮಣವನ್ನು ಮಾಡಲಿಲ್ಲ. ಒಂದು ಕ್ರಮದಲ್ಲಿ
ಈಗ ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದಂತಹ ಮಲ್ಲಿಕಾಫರ, ಗಜ್ನಿ, ಮಹಮ್ಮದ್ ಗಜ್ನಿ ಎಲ್ಲ ಇದ್ದ ಹಾಗೆ ಈ ಶಂಬರಾಸುರ ಆ ಕಾಲದ ಆಕ್ರಮಣಕಾರನಿದ್ದ. ಅಂತಹ ಶಂಬರಾಸುರನನ್ನು ದೇಶಕ್ಕೆ ಮತ್ತೊಮ್ಮೆ ಬರದೇ ಇರುವ ರೀತಿಯಲ್ಲಿ ತಡೆಗಟ್ಟುವಂತಹ ಪ್ರಯತ್ನ ಏನು ದಿವೋದಾಸನಿಂದ ನಡೆಯಿತು, ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಆ ಕೆಲಸವನ್ನು ಮಾಡಿದವರು ಮಹರ್ಷಿ ಭರದ್ವಾಜರು, ಗೋತ್ರ ಪ್ರವರ್ತಕ ಮಹರ್ಷಿಗಳು. ಇನ್ನು ಈ ಭರದ್ವಾಜರ ಕಥೆ ಅದ್ಭುತವಾಗಿದೆ. ಅವರಲ್ಲಿ ಎಂತಹ ತಪಸ್ಸಾಮರ್ಥ್ಯ ಇತ್ತು ಅಂತ ಹೇಳಿದರೆ, ತಾವು ಹೀಗೆ ಕೂತು ಮನಸ್ಸಿನಲ್ಲಿ ಏನೋ ಆಲೋಚಿಸಿದ್ರು ಅಂತಾದರೆ ಅದನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಇದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕಾಣ್ತೇವೆ. ರಾಮಚಂದ್ರ ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೋಸ್ಕರ ಸೀತಾಲಕ್ಷ್ಮಣ ಸಮೇತನಾಗಿ ತಾನು ಸರಯೂ ನದಿಯನ್ನು ದಾಟಿ ಪಂಚವಟಿ ಪ್ರದೇಶಕ್ಕೆ ಬರ್ತಾನೆ. ಪಂಚವಟಿ ಪ್ರದೇಶದಲ್ಲಿ ಭರದ್ವಾಜರ ಆಶ್ರಮ ಇದೆ ಎನ್ನುವುದನ್ನು ತಿಳಿದು ಅವರಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಭರದ್ವಾಜ ಪತ್ನಿಯನ್ನು ಮತ್ತು ಭರದ್ವಾಜ ಮಹರ್ಷಿಯನ್ನು ನಮಸ್ಕರಿಸಿ, ಸೀತೆಯೂ ಕೂಡ ಕಾಡಿನಲ್ಲಿ ಹೇಗೆ ವಾಸ ಮಾಡಬೇಕು, ಏನು ಕಥೆ, ಭರದ್ವಾಜಾಶ್ರಮದಲ್ಲಿದ್ದಂತಹ ಆಶ್ರಮ ಸ್ತ್ರೀಯರಿಂದ ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕಾಗ್ತದೆ. ಕಾಡಿನಲ್ಲಿ ವಸ್ತ್ರ ಉಡುವ ಕ್ರಮ ಹೇಗೆ, ಓಡಾಡುವ ಬಗೆ ಹೇಗೆ, ಎಲ್ಲಿ ಜಾಗೃತಿಯಾಗಿರಬೇಕು, ಏನು ಕಥೆ, ಇದನ್ನೆಲ್ಲ ಅಲ್ಲಿ ಆಶ್ರಮ ಸ್ತ್ರೀಯರಿಂದ ಕಲಿಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ಶ್ರೀರಾಮಚಂದ್ರ ಸೀತಾಲಕ್ಷ್ಮಣ ಸಮೇತನಾಗಿ ಭರದ್ವಾಜಾಶ್ರಮಕ್ಕೆ ಹೋಗ್ತಾನೆ. ಆ ಭರದ್ವಾಜಾಶ್ರಮದಲ್ಲಿ ಶ್ರೀರಾಮಚಂದ್ರನಿಗೆ ಎಲ್ಲ ರೀತಿಯ ಉಪಚಾರವನ್ನು ಕಲ್ಪಿಸಿಕೊಡ್ತಾರೆ. ರಾಜೋಪಚಾರ, ರಾಜ್ಯದಲ್ಲಿ ರಾಜ ಇದ್ದರೆ ಹೇಗಿರ್ತಾನೆ ಆ ಕ್ರಮದ ಉಪಚಾರವನ್ನು ಭರದ್ವಾಜರು ಅಲ್ಲಿ ಕೊಡ್ತಾರೆ. ಮುಂದಕ್ಕೆ ಶ್ರೀರಾಮಚಂದ್ರನನ್ನು ಕಾಣುವುದಕ್ಕೆ ಭರತ ಬರ್ತಾನೆ. ಭರತ ಒಬ್ಬನೇ ಬರುವುದಲ್ಲ, ಭರತನ ಜೊತೆಗೆ ಭರತನ ತಾಯಂದಿರು 3 ಜನ ಬರ್ತಾರೆ. ವಸಿಷ್ಠರು ಮೊದಲಾದಂತಹ ಋಷಿಗಣವು ಆಗಮಿಸ್ತದೆ. ಸಮಗ್ರ ಅಯೋಧ್ಯ ಪಟ್ಟಣದ ಪ್ರಜಾವರ್ಗ ಸಪತ್ನೀಕ ಸಪರಿವಾರವಾಗಿ ರಾಮನನ್ನು ನೋಡಿಬಿಡಬೇಕು, ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಭರತನ ಜೊತೆಗೆ ಬಂದಿದೆ. ಆತನ ಸಮಗ್ರ ಸೇನೆಯೂ ಕೂಡ ಸೇನಾಧಿಪತಿ ಸಮೇತವಾಗಿ ಜೊತೆಗೆ ಬಂದಿದೆ. ಅಂದರೆ ಎಷ್ಟು ದೊಡ್ಡ ಸಮುದಾಯ ಅಂತ ನಾವು ಕಲ್ಪಿಸುವುದಕ್ಕೆ ಕಷ್ಟ. ಕಾಡಿನಲ್ಲಿ ಅವರು ಬಂದಂತಹ ಜಾಗದಲ್ಲಿ ಮರಗಳೇ ಉಳಿಲಿಲ್ಲ ಅಂತೆ. ಅದಕ್ಕೆ ರಾಮ ಹೇಳಿದ, ಆದಷ್ಟು ಬೇಗ ಹೋಗಿ ಚಿಕ್ಕ ದಾರಿಯಲ್ಲಿ ಸಾವಕಾಶವಾಗಿ ಹೋಗಿ ಮರಗಳನ್ನು ನಾಶ ಮಾಡಬೇಡಿ ಅಂತ ಉಪದೇಶ ಮಾಡ್ತಾನೆ ಭರತ ಬಂದಾಗ. ಅಂತಹ ಭರತ ಬಂದಾಗ ಶ್ರೀರಾಮಚಂದ್ರ ಎಲ್ಲಿದ್ದಾನೆ ಅನ್ನುವುದನ್ನು ತಿಳಿಯುವುದಕ್ಕೋಸ್ಕರ ಮೊದಲು ಗುಹನಲ್ಲಿ ಪ್ರಶ್ನಿಸ್ತಾನೆ. ಗುಹ ಇವನು ಸೇನೆ ಹಿಡ್ಕೊಂಡು ಬಂದದ್ರಿಂದ ರಾಮನ ಮೇಲೆ ಆಕ್ರಮಣಕ್ಕೆ ಬಂದಿದ್ದಾನೋ ಅಂತ ಅವನನ್ನು ನಾನೇ ಎದುರಿಸ್ತೇನೆ ಅಂತ ಪ್ರಯತ್ನಿಸ್ತಾನೆ. ಆದರೆ ಅಷ್ಟರಲ್ಲಿ ಭರತನ ಒಂದು ಭಕ್ತಿ ಏನು, ರಾಮಚಂದ್ರನ ಮೇಲೆ ಇರತಕ್ಕಂತಹ ಭ್ರಾತೃಪ್ರೇಮ ಎಷ್ಟು ದೊಡ್ಡದು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಗುಹ ಅವನಿಗೆ ದಾರಿಯನ್ನು ತೋರಿಸ್ತಾನೆ. ಆಮೇಲೆ ಅವ ಭರದ್ವಾಜಾಶ್ರಮಕ್ಕೆ ಬರ್ತಾನೆ. ಭರತ ಬಂದಾಗ ಈ ಭರತನ ಜೊತೆಗಿರತಕ್ಕಂಥ ಈ ಸಮಗ್ರ ಪರಿವಾರಕ್ಕೆ ಭರದ್ವಾಜ ಮಹರ್ಷಿಗಳು ದೊಡ್ಡ ಆತಿಥ್ಯವನ್ನು ಕೊಡ್ತಾರೆ. ಅಂದರೆ ಭರದ್ವಾಜ ಮಹರ್ಷಿಗಳ ಆಶ್ರಮ ಪುಟ್ಟದು. ಇಷ್ಟು ದೊಡ್ಡ ರಾಜನ ಪರಿವಾರ ಬಂದಾಗ ಅಷ್ಟಕ್ಕೂ ಕೂಡ ಅವರು ಊಟದ ವ್ಯವಸ್ಥೆ, ರಾತ್ರಿ ವಸತಿ ವ್ಯವಸ್ಥೆ, ಅವರಿಗೆ ಮಲಗಿಕೊಳ್ಳುವುದಕ್ಕೆ ಚಳಿಗೆ ಬೇಕಾದಂಥ ಹೊದಿಕೆ ಇತ್ಯಾದಿಗಳ ಸಮಗ್ರ ತೂಲಿಕಾ ತಲ್ಪದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇದು ಹೇಗೆ? ಆ ಭರದ್ವಾಜರಲ್ಲಿರತಕ್ಕಂತಹ ಸರ್ಜನ ಶಕ್ತಿ, ಸೃಷ್ಟಿ ಮಾಡತಕ್ಕಂತಹ ಅನುಭವ. ಹೇಗೆ ವಿಶ್ವಾಮಿತ್ರ ಅಂತಕ್ಕಂತಹ ಗೋತ್ರ ಪ್ರವರ್ತಕ ಮಹರ್ಷಿ ತಾನು ತ್ರಿಶಂಕು ಅಂತಕ್ಕಂತಹ ತನ್ನ ಶಿಷ್ಯನಾದ ರಾಜನಿಗೋಸ್ಕರ ಒಂದು 3ನೆಯ ಸ್ವರ್ಗವನ್ನೇ ನಿರ್ಮಾಣ ಮಾಡಿಬಿಡ್ತಾರೆ. ಆ ತ್ರಿಶಂಕು ಸ್ವರ್ಗ ಅಂತ ಅದಕ್ಕೆ ಹೆಸರು. ಆ ಸೃಷ್ಟಿಯ ಶಕ್ತಿ ಅದು ಋಷಿಗಳಲ್ಲಿರತಕ್ಕಂಥ ತಪಪ್ರಭಾವದಿಂದ ಪ್ರಾಪ್ತಿಯಾಗತಕ್ಕಂಥದ್ದು. ಅಂತಹ ವಿಶಿಷ್ಟ ಸೃಷ್ಟಿ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಹರ್ಷಿ ಭಾರದ್ವಾಜರು. ಇಂತಹ ಅನೇಕ ಕಥೆಗಳು ಭಾರದ್ವಾಜ ಮಹರ್ಷಿಗಳ ವ್ಯಕ್ತಿತ್ವ. ನಮಗೆ ಮಹಾಭಾರತ ಓದುವಾಗ ಮಹಾಭಾರತದ ಅನೇಕ ಸಭೆಗಳಲ್ಲಿ ಭರದ್ವಾಜ ಮಹರ್ಷಿಗಳ ಉಪಸ್ಥಿತಿ ಇದ್ದು ಅವರು ಕೊಟ್ಟಂತಹ ಅನೇಕ ಸಲಹೆ ಸೂಚನೆಗಳು, ಅದರ ಮೂಲಕ ಲೋಕಕ್ಕೆ ಉಪಕಾರವಾಗಿರತಕ್ಕಂಥದ್ದು ಇಂಥದ್ದೆಲ್ಲ ಅಲ್ಲಲ್ಲಿ ಕಾಣಸಿಗ್ತದೆ. ಹೀಗೆ ಭರದ್ವಾಜ ಅಥವಾ ಭಾರದ್ವಾಜ ಅಂತ ಕರೆಸಿಕೊಳ್ತಕ್ಕಂತಹ ಗೋತ್ರ ಪ್ರವರ್ತಕ ಮಹರ್ಷಿ, ಆತ ರಾಜಕಾರಣ, ರಾಜ ಹೇಗೆ ನಡಿಬೇಕು, ರಾಜನ ರಾಜ್ಯಭಾರ ಹೇಗಿರಬೇಕು ಅನ್ನುವುದನ್ನು ವಿಶಿಷ್ಟವಾಗಿ ಅರಿತವ. ಇನ್ನೊಂದು ಕಥೆ ಬರ್ತದೆ ಭರದ್ವಾಜನ ಕಥೆಯಲ್ಲಿ. ಏನಾಗ್ತದೆ? ಭರದ್ವಾಜರು ಬೃಹಸ್ಪತಿಯ ಮಗನಾಗಿ ಆವಿರ್ಭವಿಸಿದರು. ಬೃಹಸ್ಪತಿಯ ಮಗನಾದಂತಹ ಭರದ್ವಾಜನನ್ನು ನಮ್ಮ ತಾರಾದೇವಿ ವಿಶೇಷವಾಗಿ ಪರಿಗಣಿಸಲಿಲ್ಲಂತೆ. ತಾರಾದೇವಿ ವಸ್ತುತಃ ನನ್ನ ಮಗ ಅಂತ ಅವನನ್ನು ನೋಡಿಕೊಳ್ಳಬೇಕು, ಆದರೆ ನೋಡಿಕೊಳ್ಳಿಲ್ಲ. ಯಾಕೆಂತೇಳಿದರೆ ಇವನಿಗೆ ತಂದೆ ತಾಯಿ ಅಂದರೆ ಅಂಥ ಪ್ರೀತಿ ಇಲ್ಲ. ಈ ಮಗನಿಗೆ ಏನು ಶಾಸ್ತ್ರ, ಗರ್ಭದಿಂದ ಹುಟ್ಟುವಾಗಲೇ ದೊಡ್ಡ ಜ್ಞಾನಿಯಾಗಿ ಹುಟ್ಟಿದವ ಭರದ್ವಾಜ. ಅವನಿಗೆ ಶಾಸ್ತ್ರ, ತತ್ವ, ವೈರಾಗ್ಯ ಇದರ ಬಗ್ಗೆಯೇ ಆಸಕ್ತಿ ಭರದ್ವಾಜನಿಗೆ ಇರುವಂಥದ್ದು. ಇದರಿಂದಾಗಿ ತಾಯಿಯೂ ಕೂಡ ಆ ಮಗುವಿನ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಯಾವತ್ತೂ ಮಕ್ಕಳ ಮೇಲೆ ತಾಯಿ ಯಾಕೆ ಗಮನ ಕೊಡ್ತಾರೆ?
ಮಗುವಿಗೆ ನನ್ನ ಮೇಲೆ ಪ್ರೀತಿ ಅಂತ ಅನಿಸುವಂಥ ಭಾವ. ಈಗ ಮಗುವಿಗೆ ತಾಯಿಯ ಬಗ್ಗೆ ಗೊಡವೆಯೇ ಇಲ್ಲ ಅಂತಾದರೆ ಒಂದೆರಡು ಸಲ ನೋಡ್ಕೊಳ್ತಾರೆ, ಮೂರನೇ ಸಲ ನನಗೆ ಇನ್ನೊಂದು ಮಗು ಉಂಟು ಬುಧನನ್ನು ನೋಡಿಕೊಳ್ತೇನೆ ಅಂತ ಈಗ ಇದನ್ನು ಬಿಟ್ಬಿಡ್ತಾರೆ. ಇದರ ಜೊತೆಗೆ ಬೃಹಸ್ಪತಿ ಆಚಾರ್ಯರು ಕೂಡ ದೇವತೆಗಳ ಪುರೋಹಿತರಾದ ಮೇಲೆ ಅವರಿಗೆ ಪುರುಸೊತ್ತಿಲ್ಲ ಅಂತೆ. ಈ ಪೌರೋಹಿತ್ಯ ತುಂಬ ಕಷ್ಟ, ಬೆಳಗ್ಗೂ ಇರ್ತದೆ ರಾತ್ರಿಯೂ ಇರ್ತದೆ. ಹಾಗಾಗಿ ಮಗನನ್ನು ನೋಡಿಕೊಳ್ಳುವುದಕ್ಕೆ ಬೃಹಸ್ಪತಿ ಆಚಾರ್ಯರಿಗೂ ಪುರುಸೊತ್ತಿಲ್ಲ. ಈ ಭರದ್ವಾಜ ಏನು ಮಾಡಿದ, ತಮ್ಮ ತಂದೆ ತಾಯಿಯನ್ನು ಬಿಟ್ಟು ಕಾಡಿಗೆ ಬಂದಂತೆ. ಹೇಗೂ ಮನೆಯೂ ಕಾಡು ಒಂದೇ ಅಂತೇಳಿ ಕಾಡಿಗೆ ಬಂದ. ಕಾಡಿನಲ್ಲಿ ವಿಶೇಷ ಸಾಧನೆ ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿ ಏನು ಘಟನೆ ನಡೆಯಿತು ಅಂತ ಹೇಳಿದರೆ, ರಾಜ ದುಷ್ಯಂತ, ಶಕುಂತಲೆಯ ಪತಿಯಾದಂತಹ ದುಷ್ಯಂತ ರಾಜ. ಆ ದುಷ್ಯಂತನಿಗೆ ಶಕುಂತಲೆಯಲ್ಲಿ ಜನಿಸಿದಂತಹ ಮಗನಿಗೆ ಸರ್ವದಮನ ಅಂತ ಹೆಸರು. ಅವನನ್ನು ಭರತ ಅಂತ ಕರೀತಾರೆ. ಈ ಭರತನಿಗೆ 3 ಜನ ಪತ್ನಿಯರಿದ್ದರು. ಈ 3 ಜನ ಪತ್ನಿಯರಲ್ಲಿ ಒಂದೊಂದು ಮಕ್ಕಳಿದ್ದರು. ಇದು ಬಹಳ ಅಪರೂಪದ ಘಟನೆ. ಹಿಂದೆಲ್ಲ ಒಂದು ಪತ್ನಿ ಅಂತ ಹೇಳಿದರೆ ಒಂದು 1000-2000 ಮಕ್ಕಳಿರುವಂಥ ಕಾಲ. ಆದರೆ ಇಲ್ಲಿ ಹಾಗಲ್ಲ, 3 ಜನ ಪತ್ನಿಯರಲ್ಲಿ ಪ್ರತ್ಯೇಕವಾಗಿ 3 ಜನ ಮಕ್ಕಳಿದ್ದರು. ಆದರೆ ಒಂದು ಸಮಸ್ಯೆ ಏನಿತ್ತು ಅಂತ ಹೇಳಿದರೆ, ಆ 3 ಜನ ಮಕ್ಕಳು ಕೂಡ ಕುರೂಪಿಗಳಾಗಿದ್ದಂತೆ. ಒಂದು ಕೈ ಸರಿಯಾಗಿದ್ದರೆ ಇನ್ನೊಂದು ಕೈ ಅರ್ಧದಷ್ಟು ಮಾತ್ರ, ಸ್ವಲ್ಪ ಡೊಂಕಾದ ಕೈ. ಒಂದು ಕಾಲು ಸರಿಯಾಗಿದ್ದರೆ ಮತ್ತೊಂದು ಕಾಲು ಸರಿ ಇಲ್ಲ. ಬಟ್ ಅಂಗವಿಕಲತೆಯನ್ನು ದ್ಯೋತನೆ ಮಾಡತಕ್ಕಂತಹ ಅನೇಕ ದುರ್ಲಕ್ಷಣಗಳಿಂದ ಕೂಡಿದರು. ಇದು ಯಾರು? ದುಷ್ಯಂತನ ಕುಟುಂಬದಲ್ಲಿ ಬಂದಂತಹ ಭರತನ ಕಥೆ. ಭರತನ 3 ಪತ್ನಿಯರಲ್ಲೂ. ಇದಕ್ಕೆ ಕಾರಣ ಏನು ಅಂತ ಜಾತಕ ಪರಿಶೀಲನೆ ಮಾಡಿದಾಗ, ಈ ಪತ್ನಿಯರಲ್ಲಿ ತಮ್ಮ ಮಕ್ಕಳನ್ನು ಆವಿರ್ಭಾವಗೊಳಿಸುವ ಕಾಲದಲ್ಲಿದ್ದಂತಹ ದುಶ್ಚಿಂತನೆ ಅದಕ್ಕೆ ಕಾರಣವಾಗಿತ್ತು. ಅಂದರೆ ಗರ್ಭವನ್ನು ಧರಿಸುವ ಕಾಲದಲ್ಲಿ ದೈವೀ ಚಿಂತನೆ ಬೇಕು, ಶಾಂತವಾದ ಚಿಂತನೆ ಬೇಕು. ಆದರೆ ಇಲ್ಲಿ ಹಾಗಾಗಲಿಲ್ಲ. ಆ ಕಾಲದಲ್ಲಿ ಆಕೆ ಮಾಡಿದಂತಹ ದುಷ್ಟ ಚಿಂತನೆಯ ಕಾರಣದಿಂದಾಗಿ ಮಕ್ಕಳಲ್ಲಿ ವೈರೂಪ್ಯ ಬಂದಿದೆ. ಇದು ಒಂದು ಕಾರಣ ಅಂತೆ. ಎರಡನೇ ಕಾರಣ, ತಮಗೆ ಏನೇನೋ ಆಸೆಗಳು ಹುಟ್ಟುತ್ತವೆ. ಗರ್ಭಿಣಿಯಾದಂಥ ಹೆಣ್ಣು ಮಗಳಿಗೆ ಶರೀರದಲ್ಲಿ ಉಂಟಾಗುವ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳಿಂದಾಗಿ ಅನೇಕ ರೀತಿಯ ಆಸೆ ಆಕಾಂಕ್ಷೆಗಳು ಉಂಟಾಗ್ತವೆ. ಆ ಉಂಟಾದಂತಹ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಕೆಲವೊಂದು ಸಲ ನಾನು ಆಕಾಶದಲ್ಲಿರುವ ಒಂದು ಪುಷ್ಪದ ಜೊತೆಗೆ ಅದನ್ನು ಹಿಡ್ಕೊಂಡು ಓಲಾಡಬೇಕು, ಹೀಗೆಲ್ಲ ಆಸೆಗಳು ಬರುವುದಕ್ಕೆ ಶುರುವಾಗ್ತದೆ. ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಅದನ್ನೆಲ್ಲ ಈಡೇರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಯಾವುದು ಈಡೇರಿಸಲ್ಪಡಬಹುದಾದ ಸುಲಲಿತವಾದಂತಹ ದೋಹದ ಅಂತ ಹೇಳಿದರೆ ಆಕಾಂಕ್ಷೆಗಳು, ಅಂಥದ್ದನ್ನು ಈಡೇರಿಸುವುದಕ್ಕೆ ಅವಕಾಶ ಇಲ್ಲದೆ ಹೋದಾಗ ಸೀಮಂತೋನ್ನಯನ ಅಂತ ಒಂದು ವಿಧಾನವನ್ನು ಮಾಡಬೇಕು. ಅದಕ್ಕೆ ಅನವಲೋಭನ, ಪುಂಸವನ ಅನವಲೋಭನ ಅಂತ ಕರೀತಾರೆ. ಅನವಲೋಭನ ಅಂತ ಹೇಳಿದರೆ ಏನು? ಅವಲೋಭನ ಅಂದರೆ ಆಸೆಗಳು, ಅನವಲೋಭನ ಅಂದರೆ ಆಸೆಗಳು ಈಡೇರಿಸಲಾಗದೇ ಹೋದಾಗ ಅದರಿಂದ ಉಂಟಾಗುವ ಗರ್ಭದಲ್ಲಿ ಕ್ಷೀಣತೆಗೆ ಒಂದು ಪರಿಹಾರ. ಅದಕ್ಕೆ ಅನವಲೋಭನ. ಮೂಗಿನಿಂದ ಒಂದು ಗರಿಕೆಯ ರಸವನ್ನು ತೆಗೆದು ಅದನ್ನು ಮೂಗಿನಿಂದ ಒಳಗೆ ಹಾಕಿ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಕ್ಕಂಥ ಒಂದು ವಿಧಾನ ಇದೆ. ಇದಕ್ಕೆ ಅನವಲೋಭನ ಅಂತ ಹೆಸರು. ಯಾವುದು ಶಕ್ಯವಾದಂತಹ ಆಸೆಗಳೋ ಅಂಥದ್ದನ್ನು ಈಡೇರಿಸಿಕೊಳ್ಳುವುದು ಅನ್ನೋದು ಒಂದು. ಎರಡನೆಯದು ಅನವಲೋಭನ ತಂತ್ರವನ್ನು ನಡೆಸುವಂಥದ್ದು ಅಂತ ಒಂದು. ಇವರು ಯಾವ್ಯಾವುದೋ ಆಕಾಂಕ್ಷೆಗಳಿದ್ದು ಅದರಲ್ಲಿ ಯಾವುದು ನಿಷಿದ್ಧವಾದ ಆಕಾಂಕ್ಷೆಗಳು ಅಂಥದ್ದನ್ನು ಈಡೇರಿಸಿಕೊಂಡಿದ್ರಂತೆ. ಅದಕ್ಕೆ ಗರ್ಭದಲ್ಲಿ ಮಗುವಿನಲ್ಲಿ ದೋಷ ಬಂದಿತ್ತಂತೆ. ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕು ಸರಿ, ಅನವಲೋಭನವನ್ನು ಮಾಡಿಕೊಳ್ಳಬೇಕು ಸರಿ. ಇವರು ಅನವಲೋಭನ ಆಗಲಿಲ್ಲ. ಆದರೆ ಯಾವುದು ಕೆಟ್ಟ ಆಕಾಂಕ್ಷೆಗಳುಂಟೋ ಅಂಥ ಆಕಾಂಕ್ಷೆಗಳನ್ನು ಕೂಡ, ಅದು ಯಾವ್ಯಾವುದೋ ಮಾಂಸ ತಿನ್ನಬೇಕು ಅನಿಸಿದಂತೆ ಅಂಥದ್ದನ್ನು ನಿಷಿದ್ಧವಾದದ್ದನ್ನು ತಿನ್ನುವಂತಹ ಕೆಲಸಗಳನ್ನೆಲ್ಲ ಮಾಡಿದರಂತೆ. ಇದರ ಪರಿಣಾಮವಾಗಿ ಆ ಗರ್ಭಿಣಿಯಾಗಿ ಗರ್ಭವನ್ನು ಬೆಳೆಸುವುದು ಅನ್ನುವುದು ಒಂದು ಯಜ್ಞ ಇದ್ದ ಹಾಗೆ. ಆ ಕಾಲವನ್ನು ಬಹಳ ಶಾಂತವಾದ ಸಾತ್ವಿಕತೆಯಲ್ಲಿ ತಾನು ಕಳೆಯಬೇಕಾಗ್ತದೆ. ತಾಯಿ ಮಾಡತಕ್ಕಂತಹ ಅತಿ ದೊಡ್ಡವಾದ ದೇಶ ಸೇವೆ ಯಾವುದು ಅಂತ ಹೇಳಿದರೆ, ಉತ್ತಮವಾದ ಸಂತಾನವನ್ನು ಪಡೆಯುವುದಕ್ಕೆ ಬೇಕಾದ ಆ ನವಮಾಸ ವ್ರತ ಅನ್ನುವುದು ಬಹಳ ಮುಖ್ಯವಾದಂತಹ ಸಾಧನೆ ತಾಯಿಯದ್ದು. ಅಂಥದ್ದರಲ್ಲಿ ಈ 3 ಹೆಣ್ಣು ಮಕ್ಕಳು ಕೂಡ ಸೋತಿದ್ದ ಕಾರಣದಿಂದಾಗಿ ಕೆಟ್ಟ ಮಕ್ಕಳು ಹುಟ್ಟಿದರು. ರಾಜ ಏನೇ ಆಗಲಿ ನಮ್ಮ ಮಕ್ಕಳಲ್ವಾ, ನಮ್ಮ ಮಕ್ಕಳಾದ್ರಿಂದ ಪಾಲಿಸಬೇಕು ಅಂತ ಪಾಲಿಸ್ತಾ ಇದ್ದ. ಆದರೆ ಒಂದು ದಿವಸ ಸುದ್ದಿ ಬಂತು. ಏನು ಅಂದರೆ 3 ಮಕ್ಕಳು ಸತ್ತು ಹೋದರು ಅಂತ ಸುದ್ದಿ ಬಂತು. ರಾಜ ಕ್ರುದ್ಧನಾದ, ಏನಾಯಿತು ನಮ್ಮ ಮಕ್ಕಳಿಗೆ ಅಂತ ನೋಡಿದರೆ ಈ ತಾಯಂದಿರೇ ವಿಷ ಹಾಕಿದ್ದಾರೆ. ಇಂಥ ಘಟನೆ ನಡೆದು ಹೋಯ್ತಾ ಇದೆ. ತಾಯಂದಿರಿಗೆ ಇಂಥ ಶ್ರೇಷ್ಠನಾದ ರಾಜ ಭರತ, ಅವನಿಗೆ ಇಂಥ ಮಕ್ಕಳ, ಅದು ನಮ್ಮಿಂದ ಆವಿರ್ಭವಿಸಿದ ಮಕ್ಕಳು, ಈ ಮಕ್ಕಳನ್ನು ಮುಂದೆ ಸಿಂಹಾಸನದಲ್ಲಿ ಕೂಡಿಸಬೇಕಾಗ್ತದಲ್ವಾ, ಇದರಿಂದ ಈ ವಂಶಕ್ಕೆ ಅಪಕೀರ್ತಿ ಅಲ್ವಾ ಅಂತ
ಈ ಯೋಚನೆ ಒಂದು ರೀತಿ ಅವರದ್ದು ಮಹಾ ತಪ್ಪು ಅಂತ ಹೇಳುವುದು ಕಷ್ಟ, ಆದರೆ ಮಕ್ಕಳಿಗೆ ವಿಷ ಹಾಕಿದ್ರು ಅನ್ನೋದಕ್ಕಿಂತ ದೊಡ್ಡ ಅಪರಾಧ ತಾಯಿಯದ್ದಿಲ್ಲ. ಅಂಥ ಅಪಚಾರ ಈ ವಂಶದಲ್ಲಿ, ಇದಕ್ಕೆ ಪುರುವಂಶ ಅಂತ ಹೆಸರು, ಈ ಪುರುವಂಶದಲ್ಲಿ ಇಂಥದ್ದು ಘಟಿಸಿ ಹೋಯಿತು. ರಾಜನಿಗೆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದ ಮೇಲೆ 3 ಜನ ಹೆಂಡತಿಯರಿಗೆ 3 ಮನೆ ಮಾಡಿಕೊಟ್ಟ. ನನ್ನ ಸಂಪರ್ಕದಲ್ಲಿ ಇರಬಾರ್ದು, ನಿಮ್ಮನ್ನು ಸಾಕುವುದಷ್ಟೇ ನನ್ನ ಜವಾಬ್ದಾರಿ, ಅಷ್ಟೇ, ಬೇರೆ ಸಂಬಂಧ ಇಲ್ಲ. ನನ್ನ ಪತ್ನಿ ಎನ್ನುವ ಸ್ಥಾನಕ್ಕಿಂತ ಬಹಿರ್ಭೂತರಾದವರು ನೀನು ಅಂತ ಅವರನ್ನು ಸಾಕುವುದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಟ್ಟ. ತಾನು ಬ್ರಹ್ಮಚಾರಿಯಾಗಿ ದೇಶ ಸೇವೆಯಲ್ಲಿ ತೊಡಗ್ತೇನೆ ಅಂತ ಕೂತ. ಇಂಥ ಸಂದರ್ಭದಲ್ಲಿ ದೇವತೆಗಳನ್ನು ಕುರಿತು ಆತ ಒಂದು ಪೂಜೆಯನ್ನು ಹಮ್ಮಿಕೊಂಡ, ದೇವತರನ್ನು ಪ್ರಾರ್ಥನೆ ಮಾಡಿದ. ಆವಾಗ ಮರುದ್ದೇವತೆಗಳು ಆಗಮಿಸಿದರು. ಮರುತ್ತುಗಳು ಅಂತ ಹೇಳಿದರೆ ಒಟ್ಟು 49 ಜನ. ದ್ವಿತೀಯ ಹೊಟ್ಟೆಯಲ್ಲಿ ಆವಿರ್ಭವಿಸಿದಂತಹ ಕಶ್ಯಪನ ಮಕ್ಕಳು, ಇಂದ್ರನ ತಮ್ಮಂದಿರು. ಯಾಕಂದರೆ 50ನೇಯವನಾಗಿ ಇಂದ್ರನೇ ಆವಿರ್ಭವಿಸಿದ್ದ. ಇಂದ್ರನ ಸಜೂರಿಂದ್ರೇಣ 50 ಮರುತಃ. ಇಂದ್ರನನ್ನು ಸೇರಿಸಿ ನೋಡಿದರೆ ಒಟ್ಟು 50 ಜನ ಆಗ್ತಾರೆ ಮರುತ್ತು ದೇವತೆಗಳು. ಅವರನ್ನು ಕರೆದಿದ್ದಾನೆ. ಅವರು ಬಂದವರ ಹತ್ರ ಅವರು ಬರುವಾಗ ಒಂದು ಮಗುವನ್ನು ಹಿಡ್ಕೊಂಡು ಬಂದಿದ್ದಾರೆ. ನೋಡಿ, ಈಗ ಇವರಿಗೆ ಮಕ್ಕಳಿಲ್ಲ, ಇದ್ದ ಮಗು ಹೋಯಿತು. ಆ ಕಾರಣದಿಂದಲೇ ಬೇಸತ್ತು ಹೆಂಡತಿಯರನ್ನು ದೂರ ಮಾಡಿರ್ತಕ್ಕಂಥವ ರಾಜ ಭರತ. ಯಾವ ಭರತನಿಂದ ಈ ದೇಶ ಭಾರತ ಅಂತ ಹೆಸರಾಯಿತು, ಯಾವ ಭರತನಿಂದಾಗಿ ಒಂದು ವಂಶವೇ ಭರತ ವಂಶ ಅಂತ ಕರೆಸಿಕೊಂಡು ಮಹಾಭಾರತ ಅನ್ನೋ ಹೆಸರಾಯಿತು, ಅಂತಹ ಭರತ ಇವ. ಆ ಭರತನಿಗೀಗ ಮಕ್ಕಳಿಲ್ಲ ಅನ್ನುವ ಪರಿಸ್ಥಿತಿ ಇದೆ. ಹೆಂಡತಿಯರು ಕೂಡ ಸನಿಹದಲ್ಲಿ ಇಲ್ಲ. ಅಂತಹ ಸ್ಥಿತಿಯಲ್ಲಿ ದೇವತೆಗಳನ್ನಾತ ಕೂಗಿ ಕರೆದಾಗ ಮರುತ್ತುಗಳು ಬಂದರು. ಬರುವಾಗ ಒಂದು ಮಗು ಹಿಡ್ಕೊಂಡು ಬಂದರು. ಆ ಮಗು ಯಾರು? ಇದೇ ಭರದ್ವಾಜ. ಅಮ್ಮ ಅಪ್ಪನನ್ನು ಬಿಟ್ಟು ಪುಟ್ಟ ಮಗು ಕಾಡಿಗೆ ಹೊರಟಿತ್ತಲ್ವಾ, ಹೇಗೂ ಅಪ್ಪ ಅಮ್ಮ ಇಲ್ಲ, ಇಲ್ಲ ಅಪ್ಪ ಅಂತೂ ಇದ್ದಾನ. ಆ ಮಗುವನ್ನು ಕರ್ಕೊಂಡು ಬಂದರು ಋಷಿಗಳು. ಕರ್ಕೊಂಡು ಬಂದವರು ಮಾತ್ರ ಅಲ್ಲ, 3 ಮನೆಯಲ್ಲಿದ್ದರಲ್ವ ಹೆಣ್ಣಂದಿರು, 3 ಜನರನ್ನು ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಈ ಮಗು ಈ 3 ಜನಕ್ಕೆ ಮಗು, ಈ 3 ಜನರ ಏಕಸುತ ಸುತ ಇವ, ನಿನ್ನ ಮಗ, ಅವರ ಪುತ್ರನ ಹಾಗೆ ಇವನನ್ನು ಪಾಲಿಸು, ಇವನಿಂದ ದೇಶಕ್ಕೆ ಶ್ರೇಯಸ್ಸಾಗ್ತದೆ ಅಂತ ಮರುತ್ತುಗಳು ಕೊಟ್ಟು. ಆ ಮಗುವನ್ನು ನೋಡಿದ ಕೂಡಲೇ ಇವನ ಕಣ್ಣು ತುಂಬಿ ಬಂತು, ಮನಸ್ಸಿನಲ್ಲಿ ನನ್ನ ಮಗು ಅಂತ ಭಾವನೆ ಬಂತು. ಭರತ ಬಹಳ ಸಂತೋಷದಿಂದ ಅದನ್ನು ಎದೆಗೆ ಬಿಗಿದಪ್ಪಿಕೊಂಡಿದ್ದಾನೆ. ಆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಆನಂದ ಆಯಿತು. ಹೀಗಾಗಿ ದೂರ ಹೋಗಿದ್ದ ಪತ್ನಿಯರನ್ನು ಜೊತೆ ಸೇರಿಸಿ ಈ ಮಗುವನ್ನು ಇವರಿಗೆ ಕೊಟ್ಟು ದೇವತೆಗಳು ರಾಜ ಭರತನಿಗೆ ಅನುಗ್ರಹ ಮಾಡಿದರು. ಈಗ ಭರದ್ವಾಜ ಮಹರ್ಷಿ ಅಲ್ಲ, ಅವ ರಾಜಸುತ, ರಾಜಕುಮಾರ. ರಾಜಕುಮಾರನ ಪೋಷಾಕನ್ನು ಹಾಕಿ ಅವನಿಗೆ ಶಸ್ತ್ರ ಅಸ್ತ್ರ ವಿದ್ಯೆಗಳನ್ನೆಲ್ಲ ಕಲಿಸಿದ್ರು. ಈ ಭರದ್ವಾಜ ಎಲ್ಲವನ್ನು ಕಲಿಸುವುದಕ್ಕಿಂತ ಮುಂಚೆ ಕಲಿತು ಬಿಡ್ತಾನೆ. ಕಲಿಸತಕ್ಕಂತಹ ಗುರುಗಳಿಗೆ ಅದರಲ್ಲಿ 1-2 ಥರದ ಪಟ್ಟುಗಳನ್ನು ಹೇಳಿಕೊಡುವಂತಹ ಮಹಾಚತುರನಾದಂತಹ ಭರದ್ವಾಜ ತನ್ನ 8ನೇ ವರ್ಷಕ್ಕೆ ಅಸ್ತ್ರ ಶಸ್ತ್ರ ಸಮಗ್ರ ಕೌಶಲದ ಜೊತೆಗೆ ಅಶ್ವಾರೋಹ ಮಾಡುವುದು ಹೇಗೆ, ಗಜಾರೋಹ ಮಾಡುವುದು ಹೇಗೆ, ಅಂದರೆ ಅಶ್ವ ಸವಾರಿ, ಕುದುರೆ ಸವಾರಿ ಹೇಗೆ, ಆನೆಗಳನ್ನು ನಿಯಂತ್ರಿಸುವುದು ಹೇಗೆ, ಇದನ್ನೆಲ್ಲ ಕಲಿತು ಬಿಟ್ಟಿದ್ದಾನೆ. ಕಲ್ತವನಿಗೆ ಭರತನಿಗೆ ಭಾರಿ ಆನಂದ, ಎಂಥ ರಾಜ ಬರ್ತಾನೆ ನಮ್ಮ ವಂಶದಲ್ಲಿ ಅಂತ. ಆದರೆ ಇವನಿಗೆ ಅದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ. ಇವನು ಹೇಳಿಕೊಟ್ಟದ್ದನ್ನು ಕಲಿತಾನೆ, ಆದರೆ ಇವನು ಮಾತ್ರ ಬೇರೆ ಶಾಸ್ತ್ರ ಪ್ರಪಂಚದಲ್ಲೇ ಮುಳುಗಿರ್ತಾನೆ ಭರದ್ವಾಜ. ಅವನು ಭರತನನ್ನು ಕೂಡಿಸಿಕೊಂಡು ಹೇಳ್ತಾನೆ, ಪಿತೃಪಾದ ಅಂತ ಕರೀತಾನೆ. ಪಿತೃಪಾದ ಅಂತ ಹೇಳಿದರೆ ತೀರ್ಥರೂಪ ಅಂತಿದ್ದ ಹಾಗೆ. ನನ್ನ ಪಿತೃಸ್ಥಾನದಲ್ಲಿರ್ತಕ್ಕಂತಹ ರಾಜನೇ, ನೀನು ನಾನು ಕಲಿತಂತಹ ಮಂತ್ರಗಳ ಬಲದಿಂದ ಯಜ್ಞವನ್ನು ನಡೆಸಬೇಕು. ನಾನು ಯಜ್ಞಕ್ಕೆ ಸಹಕಾರಿಯಾಗಿ ನಾನು ನಿಲ್ತೇನೆ. ನಿನ್ನ ಕುಲಪುರೋಹಿತರ ಮೂಲಕವಾಗಿ ಯಜ್ಞವನ್ನು ನಡೆಸು. ಅದಕ್ಕೆ ಬೇಕಾದ ವಿಧಿವಿಧಾನಗಳನ್ನು ನಾನು ಹೇಳ್ತೇನೆ. ಈ ಯಜ್ಞದಲ್ಲಿ ದೀಕ್ಷಿತನಾಗುವುದು ನೀನು ಮಾತ್ರ ಅಲ್ಲ, ನಿನ್ನ ಜೊತೆಗೆ ಈ 3 ಪತ್ನಿಯರು ಕೂಡ ದೀಕ್ಷಿತರಾಗಬೇಕು. ಅಂದರೆ ನೀನು ಮತ್ತು ಒಬ್ಬಳು ಪತ್ನಿ ಯಜ್ಞ ಮಾಡುವುದಲ್ಲ, 3 ಪತ್ನಿಯರು ದೀಕ್ಷಿತರಾಗಿ ಯಾಗವನ್ನು ಮಾಡಬೇಕು. ಈ ಯಾಗದ ಪರಿಣಾಮ ಏನು ಅಂತೇಳಿ ಯಾಗ ನಂತರದಲ್ಲಿ ನಮಗೆ ಬರ್ತದೆ. ನೀನು ಯಾಗದಲ್ಲಿ ಇದು ಬೇಕು ಅಂತ ಯಾಗ ಮಾಡಬಾರ್ದು, ಭಗವಂತ ಪ್ರೀತನಾಗುವಂತ ಯಾಗ ಮಾಡಬೇಕು. ಆದರೆ ಆ ಪ್ರೀತನಾದ ಭಗವಂತ ಏನು ಕೊಡಬೇಕು, ಅದು ಯಜ್ಞದ ಫಲ, ಅದು ಕೊನೆಯಲ್ಲಿ ಪ್ರಾಪ್ತಿಯಾಗ್ತದೆ, ಅದನ್ನು ಮೊದಲು ಊಹಿಸಬಾರ್ದು. ಹೀಗೆ ಹೇಳಿ ಭರದ್ವಾಜನ ನೇತೃತ್ವದಲ್ಲಿ ಈ ಭರತನ ಕುಲಪುರೋಹಿತರುಗಳೆಲ್ಲ ಸೇರಿ ಒಂದು ದೊಡ್ಡ ಯಜ್ಞವನ್ನು ನಡೆಸಿದರು. ಆ ಯಜ್ಞ ಕೊನೆಯಲ್ಲಿ ಪರ್ಯವಸಾನ ಆದದ್ದೆಲ್ಲ ಅಂದರೆ ಪುತ್ರಕಾಮೇಷ್ಟಿಯಲ್ಲಿ ಪರ್ಯವಸಾನ ಆಯಿತು. ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಮಾಡುವ ಯಾಗ ಅದು, ಆದರೆ ಭಗವತ್ ಪ್ರೀತಿಗೋಸ್ಕರವೇ ನಡೆಸಿದ ಯಾಗ. ಇದರ ಪರಿಣಾಮವಾಗಿ ಭರತನಿಗೆ 3 ಪತ್ನಿಯರಲ್ಲಿ ಮಧ್ಯದ ಪತ್ನಿಯಲ್ಲಿ ಒಬ್ಬ ಮಗ ಹುಡ್ತಾನೆ. ಆ ಮಗ ಅದು 3 ಪತ್ನಿಯರಿಗೂ ಮಗ ಅನ್ನುವ ರೀತಿಯಲ್ಲಿ ಮತ್ತೆ ಆವಿರ್ಭವಿಸಿದಂತಹ ಮಗ.
ಆ ಮಗನಿಂದ ಭರತನ ವಂಶ ಮುಂದುವರಿತದೆ. ಯಾವಾಗ ಆ ಮಗ ಹುಟ್ಟುತ್ತಾನೆ, ಹುಟ್ಟಿದ ಮಗುವನ್ನು ನಾಮಕರಣವಾದ ಮೇಲೆ ಭರದ್ವಾಜ ಅದರ ತಲೆಗೆ ಕೈ ಇಟ್ಟು ಮಂತ್ರಾಕ್ಷತೆ ಹಾಕಿ ಅನುಗ್ರಹ ಮಾಡಿ, ಇನ್ನು ನಿಮ್ಮ ವಂಶ ವಿಸ್ತಾರವಾಯಿತು, ದೇವತೆಗಳು ನಿಮಗೆ ಮಕ್ಕಳಿಲ್ಲ ಅಂತ ನನ್ನನ್ನು ಕೊಟ್ಟದ್ದು, ನಾನು ಕಾಡಿಗೆ ಹೋಗುವುದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ. ಹೀಗೆ ಕೇಳಿ ಅಲ್ಲೊಂದು ಮಗುವಿನ ಜನ್ಮವಾದ ಮೇಲೆ ತಾನು ಕಾಡಿಗೆ ಹೋಗಿ ಮತ್ತೆ ವಿಶೇಷ ತಪಸ್ಸನ್ನು ಮಾಡಿ ಅನೇಕ ಮಂತ್ರಗಳನ್ನು ದರ್ಶನ ಮಾಡ್ತಾನೆ. ಎಷ್ಟು ಮಂತ್ರಗಳನ್ನು ದರ್ಶನ ಮಾಡಿದ್ದಾನೆ ಅಂತ ಗೊತ್ತಿಲ್ಲ, ಅನೇಕ ವೇದಗಳನ್ನು ಪ್ರಪಂಚಕ್ಕೆ ಕೊಡ್ತಾನೆ. ಇವತ್ತು ಋಗ್ವೇದದ ಮಂತ್ರ, ಋಕ್ಸಂಹಿತಾ ಮಂತ್ರ ಅಂತ ನಾವು ಕರಿತೇವೆ. ಆ ಋಗ್ವೇದದಲ್ಲಿ 6ನೆಯ ಮಂಡಲಕ್ಕೆ ಭಾರದ್ವಾಜ ಮಂಡಲ ಅಂತ ಹೆಸರು. ಋಗ್ವೇದದಲ್ಲಿ 10 ಮಂಡಲಗಳಿದ್ದಾವೆ. ಅದರಲ್ಲಿ 9ನೇ ಮಂಡಲಕ್ಕೆ ಪಾವಮಾನ್ಯ ಮಂಡಲ ಅಂತ ಹೆಸರು. ಪವಮಾನ ಸೂಕ್ತ ಬರುವುದು 9ನೇ ಮಂಡಲದಲ್ಲಿ. 10ನೇ ಮಂಡಲಕ್ಕೆ ಕ್ಷುದ್ರ ಸೂಕ್ತ ಮಹಾಸೂಕ್ತ ಮಂಡಲ ಅಂತ ಹೆಸರು. ಅದರಲ್ಲಿ ಅನೇಕ ಋಷಿಗಳು ಕಂಡಂತಹ ಪುಟ್ಟ ಸೂಕ್ತಗಳು, ದೊಡ್ಡ ಸೂಕ್ತಗಳು ಅದರಲ್ಲಿದ್ದಾರೆ. 1ನೇ ಮಂಡಲಕ್ಕೆ ಶತರ್ಚಿ ಮಂಡಲ ಅಂತ ಹೆಸರು. ಅಂದರೆ ಅದರಲ್ಲಿ 100 ಮಂತ್ರಗಳನ್ನು ಒಟ್ಟಿಗೆ ಕಂಡಂತಹ ಮಾಧುಚ್ಛಂದಸ ಮೊದಲಾದಂತಹ ಋಷಿಗಳು ದರ್ಶನ ಮಾಡಿದಂತಹ ಮಂತ್ರಗಳಿದ್ದಾವೆ. 2ನೇ ಮಂಡಲ ನಾವು ಶತರ್ಚಿನ ಸ್ತೃಪ್ಯಂತೂ ಗೃತ್ಸಮದ ಸ್ತೃಪ್ಯದು ಅಂತ ಹೇಳ್ತೇವಲ್ವ, ಗಾರ್ತ್ಸಮದ ಮಂಡಲ ಅಂತ, ಗೃತ್ಸಮದ ಅಂತಕ್ಕಂತಹ ಮಹರ್ಷಿ ಕಂಡಂತಹ ಮಂಡಲ 2ನೇ ಮಂಡಲ. ಆ ಮಂಡಲ ಋಷಿಗಳಿಗೆ ನಾವು ಪ್ರತಿನಿತ್ಯವೂ ಕೂಡ ತರ್ಪಣ ಕೊಡ್ತೇವೆ. ಆ ಋಷಿಗಳಲ್ಲಿ ಭರದ್ವಾಜ ಸ್ತೃಪ್ಯತು ಅಂತ ತರ್ಪಣ ಕೊಡ್ತೇವೆ. ಅದು 6ನೇ ಮಂಡಲಕ್ಕೆ ಸಂಬಂಧಪಟ್ಟಂತಹ ಋಷಿ. ಸುಮಾರು 775 ಮಂತ್ರಗಳು ಅದರಲ್ಲಿದ್ದಾವೆ ಆ ಮಂಡಲದಲ್ಲಿ. ಆ 775 ಮಂತ್ರಗಳನ್ನು ದರ್ಶನ ಮಾಡಿದವ ಒಬ್ಬನೇ ಋಷಿ, ಅವನು ಭಾರದ್ವಾಜ ಮಹರ್ಷಿ. ಹೀಗೆ ವೇದದ್ರಷ್ಟಾರನಾಗಿ ಅನೇಕ ರಾಜ್ಯಗಳಲ್ಲಿ ರಾಜರುಗಳಿಗೆ ಸರಿಯಾದ ರಾಜ್ಯಭಾರ ಮಾಡುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದವನಾಗಿ, ಅನೇಕ ಶಾಸ್ತ್ರಗಳನ್ನು ಲೋಕಕ್ಕೆ ನಿರ್ಮಾಣ ಮಾಡಿಕೊಟ್ಟವನಾಗಿ ಆಕಾಶದಲ್ಲಿ ನಿಂತಹ ಮಹರ್ಷಿ ಭಾರದ್ವಾಜ ಮಹರ್ಷಿ. ಭಾರದ್ವಾಜ ವಿಮಾನ ಸೂತ್ರ ಅಂತ ಉಂಟು. ಭಾರದ್ವಾಜ ಸೂತ್ರಗಳಲ್ಲಿ ವಿಮಾನವನ್ನು ರಚನೆ ಮಾಡುವುದು ಹೇಗೆ ಅನ್ನುವುದನ್ನು ಆ ಕಾಲದಲ್ಲಿ ಭಾರದ್ವಾಜರು ಹೇಳಿದ್ದಾರೆ ಅನ್ನುವುದನ್ನು ಇವತ್ತು ಅನೇಕ ವಿಜ್ಞಾನಿಗಳು ಕಂಡುಕೊಂಡದ್ದರ ಬಗ್ಗೆ ಗ್ರಂಥಗಳು ಬರ್ತಾ ಇದ್ದಾರೆ. ಅಂದರೆ ಅನೇಕ ಇವತ್ತು ಯಂತ್ರಗಳೇನಿದ್ದಾವೆ, ಯಂತ್ರಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳು. ಕುಂಕುಮವನ್ನು ರಚನೆ ಮಾಡುವುದು ಹೇಗೆ, ಕುಂಕುಮದ ನಿರ್ಮಾಣ ಎಷ್ಟೆಷ್ಟು ರೀತಿಯಿಂದ ಮಾಡುವುದಕ್ಕೆ ಸಾಧ್ಯ, ಕೃಷಿ ವಿಜ್ಞಾನದ ವಿಷಯ ಏನು, ಇಂತಹ ಸರ್ಪಶಾಸ್ತ್ರದ ಬಗ್ಗೆ ವಿವರಣೆಯನ್ನು ಕೊಡುವಂಥದ್ದು. ಹೀಗೆ ಅನೇಕ ಬಗೆಯ ಶಾಸ್ತ್ರ ರಚನೆ ಮಾಡಿರತಕ್ಕಂತಹ ಅದ್ಭುತ ಮಹರ್ಷಿ ಭರದ್ವಾಜರು. ಅವರ ಗೋತ್ರ ಪ್ರವರ್ತಕರಾದಂತಹ ಆ ಭರದ್ವಾಜ ಮಹರ್ಷಿಗಳ ಚಿಂತನೆಯನ್ನು ಇವತ್ತಿಗೆ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.